ಆಸ್ಪತ್ರೆಯ ಕಾರ್ಯಕ್ರಮ. ಸರ್ಜಿ ಆಸ್ಪತ್ರೆಯು ಮಕ್ಕಳ ಮತ್ತು ಸ್ತ್ರೀಯ ಸ್ವಾಸ್ಥ್ಯ ವಿಷಯದಲ್ಲಿ ಮುಂಚೂಣಿಯಲ್ಲಿದೆ ಅಂತ ಹೇಳಲಿಕ್ಕೆ ನನಗೆ ಭಾಳ ಹೆಮ್ಮೆ ಅನಿಸ್ತಾ ಇದೆ. ಸರ್ಜಿ ಆಸ್ಪತ್ರೆ ಮೂಲಕ ಈ ಹಿಂದೆ ಮಕ್ಕಳ ಸ್ವಾಸ್ಥ್ಯ ಹಾಗೂ ಸ್ತ್ರೀ ಸ್ವಾಸ್ಥ್ಯ ಬಗ್ಗೆ ಅನೇಕ ಕಾರ್ಯಕ್ರಮಗಳು ಟಿ ವಿ ಮಾಧ್ಯಮದ ಮೂಲಕ ನಡೆದಿದೆ. ಜನರು ಅದನ್ನು ತುಂಬ ಜನರು ಮೆಚ್ಚಿದ್ದಾರೆ. ಆದರೆ ಇವತ್ತೊಂದು ಸ್ವಲ್ಪ ಭಿನ್ನ ರೀತಿಯಲ್ಲಿ ನಾವೊಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಸ್ತ್ರೀ ಸ್ವಾಸ್ಥ್ಯದ ಕುರಿತು ಕೆಲವು ವಿಷಯಗಳನ್ನು ಇಟ್ಕೊಂಡು ಒಂದು ಪ್ಯಾನಲ್ ಡಿಸ್ಕಷನ್ ಅಂತ ಮಾಡೋಣ ಅಂತ ಕೂತಿದ್ದೀವಿ. ನಾನು ಡಾಕ್ಟರ್ ಮುರಳೀಧರ್ ರಾವ್ ಅಂತ ಪ್ರಸೂತಿ ಹಾಗೂ ಸ್ತ್ರೀ ಸ್ವಾಸ್ಥ್ಯದಲ್ಲಿ ಕನ್ಸಲ್ಟೆಂಟ್ ಆಗಿ ಸರ್ಜಿ ಆಸ್ಪತ್ರೆಯಲ್ಲಿದ್ದೀನಿ. ನನ್ನ ಜೊತೆಗೆ ಪ್ಯಾನಲಲ್ಲಿ ಇನ್ನೂ 3 ಇದ್ದಾರೆ. ಇವರು ಡಾಕ್ಟರ್ ಸಂಧ್ಯಾ ಅವರು MS DGO ಆಗಿದ್ದಾರೆ. ಡಾಕ್ಟರ್ ಚೇತನ ಅವರು MS DGO DNP ಆಗಿದ್ದಾರೆ. ಹಾಗೂ ಡಾಕ್ಟರ್ ದ್ರಾಕ್ಷಾಯಣಿ ಅವರು MS DGO ಆಗಿದ್ದಾರೆ. ಇವರು 3 ಜನನು ನನ್ನ ಜೊತೆಗೆ ಸರ್ಜಿ ಆಸ್ಪತ್ರೆಯಲ್ಲಿ ಕನ್ಸಲ್ಟೆಂಟ್ ಆಗಿ ಕೆಲಸ ಮಾಡ್ತಾಯಿದ್ದಾರೆ. ಮತ್ತು ಈ ಸ್ತ್ರೀ ಸ್ವಾಸ್ಥ್ಯ, ಸ್ತ್ರೀ ರೋಗ ವಿಷಯದಲ್ಲಿ ಅಪಾರ ಪರಿಣತಿಯನ್ನು ಹೊಂದಿದ್ದಾರೆ. ತುಂಬ ವರ್ಷಗಳ ಎಕ್ಸ್ಪೀರಿಯನ್ಸ್ ಇದೆ ಇವರಿಗೆ. ಇವರ ಕಂಬೈನ್ಡ್ ಎಕ್ಸ್ಪೀರಿಯನ್ಸ್ ನೋಡಿದರೆ ಸುಮಾರು 40-50 ವರ್ಷಗಳು ಆಗ್ಬೋದು ಅಂತ ನನಗೆ ಅನಿಸ್ತದೆ. ಸೊ ಅಂಥ ಒಂದು ಎಕ್ಸ್ಪೀರಿಯನ್ಸ್ಡ್ 3 ಲೇಡಿ ಗೈನಕಾಲಜಿಸ್ಟ್ಗಳು ಈ ಕಾರ್ಯಕ್ರಮದಲ್ಲಿ ಇರೋದಕ್ಕೆ ನನಗೆ ಭಾಳ ಹೆಮ್ಮೆ ಆಗ್ತಾಯಿದೆ. ಇವತ್ತು ನಾವು ಡಿಸ್ಕಸ್ ಮಾಡಬೇಕಾದ ವಿಷಯಗಳು 3 ಇದ್ದಾವೆ. ಒಂದು ಅಬ್ನಾರ್ಮಲ್ ಯೂಟ್ರೈನ್ ಬ್ಲೀಡಿಂಗ್ ಅಂತ, ಅಂದರೆ ಸ್ತ್ರೀಗೆ ಪ್ರತಿ ಬಾರಿ ಮುಟ್ಟಾಗುವಂಥ ಸಂದರ್ಭಗಳಲ್ಲಿ ಏನು ಡಿವಿಯೇಷನ್ ಆಗ್ಬೋದು, ಅಸಹಜತೆಯಿಂದ ಮುಟ್ಟಾಗ್ಬೋದು, ಅದರಲ್ಲಿ ಏನು ಕಾಂಪ್ಲಿಕೇಶನ್ ಆಗ್ಬೋದು, ಈ ಬಗ್ಗೆ ಒಂದು. ಇನ್ನೊಂದು, ಬಹಳ ಜನರು ಒಂದು ಡೌಟ್ ಇಟ್ಕೊಂಡು ನಮ್ಮಲ್ಲಿಗೆ ಬರೋರಿದ್ದಾರೆ. ಅವು ತಪ್ಪು ಕಲ್ಪನೆಯೂ ಇದೆ, ಅದ್ರ ಬಗ್ಗೆ ಹೆದರಿಕೆನೂ ಇದೆ. ಇದು ಬಿಳಿ ಮುಟ್ಟು ಹೋಗುವಂಥದ್ದು, ವೈಟ್ ಡಿಸ್ಚಾರ್ಜ್ ಅಂತ. ಇನ್ನೊಂದು, 3ನೇದು, ಮುಟ್ಟು ನಿಲ್ಲುವ ಸಮಯದಲ್ಲಿ ಅಥವಾ ಮುಟ್ಟು ನಿಂತ ಮೇಲೆ ಸ್ತ್ರೀಯ ಶರೀರದಲ್ಲಿ ಏನು ಬದಲಾವಣೆಗಳಾಗ್ಬೋದು, ಏನೆಲ್ಲ ತೊಂದರೆಗಳಾಗ್ಬೋದು, ಅದನ್ನು ಹೇಗೆ ನಿಭಾಯಿಸಬೇಕು, ಇದ್ರ ಬಗ್ಗೆ ನಾವು ಮಾಹಿತಿ ಕೊಡೋಕ್ಕೆ ರೆಡಿಯಾಗಿದ್ದೇವೆ. ಇದು ಯಾಕೆ ಅಂತ ಹೇಳಿದರೆ, ಹಲವಾರು ದಶಕಗಳ ಹಿಂದೆ ಸ್ತ್ರೀಯ ಲೈಫ್ ಸ್ಪ್ಯಾನ್ ಭಾಳ ಕಡಿಮೆ ಇತ್ತು. 40-45 ವರ್ಷಕ್ಕೆಲ್ಲ 50 ವರ್ಷದೊಳಗೆ ಸಾಯೋರು ಜಾಸ್ತಿ ಇದ್ದರು. ಆದರೆ ಈಗ ನ್ಯೂಟ್ರಿಷನ್ ಮತ್ತು ಬೇರೆ ಕಂಡೀಷನ್ಗಳು ಇಂಪ್ರೂವ್ ಆಗಿರೋದ್ರಿಂದ ಹೆಚ್ಚು ಸ್ತ್ರೀಯರು ತಮ್ಮ ಮುಟ್ಟು ನಿಂತ ಮೇಲೂ ಹಲವು ದಶಕಗಳ ಕಾಲ ಬಾಳ್ತಾ ಇದ್ದಾರೆ. ಅದರಿಂದಾಗಿ ಏನು ಹೇಳ್ಬೋದು ಅಂದರೆ, ಇತ್ತೀಚಿನ ದಿನಗಳಲ್ಲಿ ಒಂದು ಸ್ತ್ರೀಯ ಲೈಫ್ ಸ್ಪ್ಯಾನಲ್ಲಿ 3ನೇ ಒಂದು ಭಾಗ ಅವಳು ಮುಟ್ಟು ನಿಂತ ಮೇಲೆ ಸಾಗಿಸ್ತಾಳೆ. ಇಂಥ ಸಂದರ್ಭಗಳಲ್ಲಿ ನ್ಯಾಚುರಲಿ ಮುಟ್ಟು ನಿಂತ ಮೇಲೆ ಕೆಲವು ಸಮಸ್ಯೆಗಳು ಉಂಟಾಗುವಂಥದ್ದು ಜಾಸ್ತಿ ಆಗಿದ್ದಾವೆ. ಇದ್ರ ಬಗ್ಗೆ ತಿಳುವಳಿಕೆ ಕೊಡಬೇಕಾದ ಕೆಲಸ ನಮ್ಮ ಎಲ್ಲರ ಮೇಲಿದೆ. ಈ 3 ವಿಷಯಗಳ ಬಗ್ಗೆ ನಾವು ಈಗ ಡಿಸ್ಕಸ್ ಮಾಡೋಕ್ಕೆ ರೆಡಿಯಾಗಿದ್ದೇವೆ. ಪ್ರಥಮವಾಗಿ ನಾವು ಅಬ್ನಾರ್ಮಲ್ ಯೂಟ್ರೈನ್ ಬ್ಲೀಡಿಂಗ್ ಬಗ್ಗೆ ಮಾತಾಡೋಣ. ಡಿಸ್ಕಸ್ ಮಾಡೋಕ್ಕೆ ಕ್ವೆಶ್ಚನ್ ಆ್ಯಂಡ್ ಆನ್ಸರ್ಸ್ ಇದ್ದಾವೆ. 3 ಜನರು ತಯಾರಾಗಿದ್ದಾರೆ. ಈಗ ಅಬ್ನಾರ್ಮಲ್ ಯೂಟ್ರೈನ್ ಬ್ಲೀಡಿಂಗ್ ಅಂದರೆ ಮುಟ್ಟಿನ ಏನು ಅಸಹಜತೆ ಇದೆ ಅಂತ ತಿಳ್ಕೊಳ್ಳೋ ಮೊದಲು ನಾರ್ಮಲ್ ಮೆನ್ಸ್ಟ್ರುವಲ್ ಸೈಕಲ್ ಅನ್ನೋದು ಹೇಗೆ ನಡೀತದೆ ಅಂತ ತಿಳ್ಕೊಳ್ಳೋಣ. ಈ ಬಗ್ಗೆ ನಾನು ದ್ರಾಕ್ಷಾಯಣಿಯವರಿಗೆ ಈ ವಿಷಯ ತಿಳಿಸ್ಕೊಳ್ಳೋಕ್ಕೆ ನಾನು ಕೇಳ್ಕೊಳ್ತೀನಿ. ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ದ್ರಾಕ್ಷಾಯಣಿ. ಇವತ್ತು ನಾವು ಮಾತಾಡ್ತಿರೋ ವಿಚಾರ ಫಸ್ಟ್ನೇದಾಗಿ ಬಂದ್ಬಿಟ್ಟು ಅಬ್ನಾರ್ಮಲ್ ಯೂಟ್ರೈನ್ ಬ್ಲೀಡಿಂಗ್. ಸರ್ ಹೇಳ್ದಂಗೆ ಯಾವುದು ನಾರ್ಮಲ್ಲಿಗೆ ಡಿಫ್ರೆಂಟ್ ಆಗಿರುತ್ತೆ ಅದಕ್ಕೆ ಅಬ್ನಾರ್ಮಲ್ ಬ್ಲೀಡಿಂಗ್ ಅಂತ ಹೇಳ್ತೀವಿ. ಫಸ್ಟ್ ನಿಮಗೆ ನಾರ್ಮಲ್ ಅಂತಂದರೆ ಏನಂತ ಗೊತ್ತಾಗಬೇಕು, ಅಬ್ನಾರ್ಮಲ್ ಅಂತ ಏನಂತ ಗೊತ್ತಾಗಬೇಕು. ಯೂಶಲಿ ಬ್ಲೀಡಿಂಗ್ ಆಗೋದು ತಿಂಗಳ ಆಗುತ್ತೆ, ಅಂದರೆ ನಿಮಗೆ ಗೊತ್ತಿರೋದೆ, ಅಂದರೆ 28 ಡೇಸ್ಗೆ ಆಗುತ್ತೆ ಅಂತ. ಬಟ್ ಎಲ್ಲರಿಗೂ 28 ಡೇಸ್ಗೆ ಆಗಬೇಕು ಅಂತಿಲ್ಲ. ಕೆಲವೊಬ್ರು ಬರ್ತಾರೆ 3-4 ಡೇಸ್ ಡಿಫ್ರೆನ್ಸ್ ಆಯಿತು ಅಬ್ನಾರ್ಮಲ್ ಅಲ್ವಾ ಅಂತ. ಅಲ್ಲ, ಯೂಶಲಿ 21 ಡೇಸಿಂದ 35 ಡೇಸ್ ತನಕ ರೇಂಜಲ್ಲಿತ್ತು ಅಂದರೆ ಅದು ನಾರ್ಮಲ್ ಬ್ಲೀಡಿಂಗು. ನಿಮಗೆ 21 ಡೇಸ್ಗಿಂತ ಮೊದಲು ಆಗ್ತಾಯಿದೆ, 35 ಡೇಸ್ಗಿಂತ ಲೇಟ್ ಆಗ್ತಾಯಿದೆ ಅಂದರೆ ಅದು ಅಬ್ನಾರ್ಮಲ್. ಕೆಲವೊಂದು ಸತಿ ಏನಾಗುತ್ತೆ, ಅಲ್ಲೊಂದು ಸತಿ ಇಲ್ಲೊಂದು ಸರಿ ಹೆಚ್ಚು ಕಡಿಮೆ ಆದಾಗ ವರಿ ಮಾಡೋ ಅಗತ್ಯ ಇಲ್ಲ. ಅದು ಮತ್ತೇನಂದರೆ ಅದು ಒಬ್ರಿಗೂ ಇಂಡಿವಿಜುವಲ್ ವೇರಿಯೇಷನ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಒಬ್ಬರು ಹುಡುಗಿ 21 ಡೇಸ್ಗೆ ಒಂದು ಸತಿ ಆಗ್ತಾ ಇದ್ದಾಳೆ ಅಂದರೆ ಅವಳು ಅದೇ 35 ಡೇಸ್ಗೆ ಹಾಕಿದರೆ ಅದು ಅಬ್ನಾರ್ಮಲ್ ಆಗುತ್ತೆ. 35 ಡೇಸ್ಗೆ ಆಗೋರು 21 ಡೇಸ್ಗಾದರೆ ಅದು ಅಬ್ನಾರ್ಮಲ್ ಆಗುತ್ತೆ. ಇದು ರೇಂಜು. 21 ಡೇಸ್ಗಿಂತ ಮೊದಲಾದರೆ
ಪದೇ ಪದೇ ಬರೋದಂದರೆ ಫ್ರೀಕ್ವೆಂಟ್ ಪೀರಿಯಡ್ಸ್ ಅಂತ ಹೇಳ್ತೀವಿ. 35 ಡೇಸ್ಗಿಂತ ಲೇಟ್ ಆಯ್ತಂದರೆ ಇನ್ಫ್ರೀಕ್ವೆಂಟ್ ಬ್ಲೀಡಿಂಗ್ ಅಂತ ಹೇಳ್ತೀವಿ. ಕೆಲವೊಬ್ರು ಹೇಳ್ತಾರೆ ನಮಗೆ ತಿಂಗಳಲ್ಲಿ 2 ಸತಿ ಆಯಿತು ಮೇಡಮ್ ಅಂತಾರೆ. ಯಾವ ಲೆಕ್ಕಾಚಾರದಲ್ಲಿ ಹೇಳ್ತಾರೆ ಅಂದರೆ, ಫಾರ್ ಎಕ್ಸಾಂಪಲ್ ಮೇ ಫಸ್ಟಿಗೆ ಒಂದು ಸತಿ ಆಗಿರ್ತಾರೆ, ಅದು ನೆಕ್ಸ್ಟು ಮೇ ಆಲ್ಮೋಸ್ಟ್ 28, 29ಗೆ ಆಗ್ತಾರೆ. ನಾನು ಮೇ ಮಂತಲ್ಲಿ 2 ಸರಿ ಅದನ್ನೆಲ್ಲ ಅಂತ. ಅದು ಆ್ಯಕ್ಚುಲಿ ನೀವು 1 ಮಂತಲ್ಲಿ 2 ಟೈಮ್ ಅಂತ ನಿಮಗೆ ಅನಿಸಿರು, ಒಂದು ಪೀರಿಯಡ್ಸ್ಗಿಂತ ಇನ್ನೊಂದು ಪೀರಿಯಡ್ಸ್ಗೆ ಆಲ್ಮೋಸ್ಟ್ 28 ಡೇಸ್ ಡಿಫ್ರೆನ್ಸ್ ಇರುತ್ತೆ. ಸೊ ಅದಕ್ಕೆ ವರಿ ಮಾಡೋ ಅಗತ್ಯ ಇಲ್ಲ. ಆಮೇಲೆ ಪೀರಿಯಡ್ಸ್ ಎಷ್ಟು ದಿನ ಇರಬೇಕು, ಯೂಶ್ವಲಿ ಪೀರಿಯಡ್ಸು ಇಷ್ಟೇ ದಿನ ಇರುತ್ತೆ ಅಂತಲ್ಲ, ಎಲ್ಲದಕ್ಕೂ ರೇಂಜ್ ಇರುತ್ತೆ. ಸೊ ಇದ್ರ ಪ್ರಕಾರ ಆಲ್ಮೋಸ್ಟ್ 4.5ಇಂದ 8 ಡೇಸ್ ತನಕ ರೇಂಜ್ ಇರುತ್ತೆ. ಅದಕ್ಕಿಂತ 8 ಡೇಸ್ಗಿಂತ ಜಾಸ್ತಿ ಆಯಿತು, 4 ಡೇಸ್ಗಿಂತ ಕಡಿಮೆ ಆಗ್ತಾ ಇದೆ ಅಂದರೆ ಅದು ಸ್ವಲ್ಪ ಬ್ಲೀಡಿಂಗ್ ಕಡಿಮೆ ಇದೆ ಅಂತ ಅರ್ಥ. ನೆಕ್ಸ್ಟ್ ಬಂದು ವ್ಯಾಲ್ಯೂಮ್, ಕ್ವಾಂಟಿಟಿ ಎಷ್ಟಾಗುತ್ತೆ ಅಂತ. ಯೂಶ್ವಲಿ ಅಂದರೆ 5 ml ಕಡಿಮೆ ಆದರೆ ಬ್ಲೀಡಿಂಗ್ ಕಡಿಮೆ ಆಗ್ತಿದೆ ಅಂತ ಅರ್ಥ. 80 ml ಜಾಸ್ತಿ ಆಯಿತು ಅಂದರೆ ಅದು ಬ್ಲೀಡಿಂಗು ಜಾಸ್ತಿ ಆಗ್ತಿದೆ ಅಂತ ಅರ್ಥ. ಅದನ್ನು ನಾವು ಹೆಂಗೆ ಲೆಕ್ಕ ಹಾಕೋದು, ಅದು ಯಾಕೆಂದರೆ ಎಲ್ರಿಗೂ ಯಾರು ಮೆಷರ್ ಮಾಡ್ಕೊಂಡು ಏನೂ ಇಟ್ಕೊಂಡಿರಲ್ಲ. ಸೊ ಅದನ್ನು ಅಸೆಸ್ಮೆಂಟ್ ಯಾವ ಥರ ಜಾಸ್ತಿ ಆಗುತ್ತೆ ಅಂತ ಹೇಳ್ತೀವಿ ಅಂದರೆ, ರಿಪೀಟೆಡ್ಲಿ ಪ್ಯಾಡ್ ಚೇಂಜ್ ಮಾಡ್ತಿದ್ದಾರೆ. ಅಂದರೆ 1 in 2 hours ಪ್ಯಾಡ್ ಚೇಂಜ್ ಮಾಡ್ತಾ ಇದ್ದಾರೆ, ಗಟ್ಟಿ ಹೋಗ್ತಾಯಿದೆ. ಅಂದರೆ ಕ್ಲಾಟ್ಸ್ ಅಂತ ಹೇಳ್ತೀವಲ್ಲ, ಅದು ಆಲ್ಮೋಸ್ಟ್ ಮೋರ್ ದೆನ್ 1 inch ಹೋಗ್ತಾ ಇದೆ. ಆಮೇಲೆ ಬೆಡ್ ಸ್ಪ್ರೆಡಲ್ಲೆಲ್ಲ ಬ್ಲೀಡಿಂಗ್ ಆಗ್ತಾಯಿದೆ, ಅವ್ರು ಹಾಕೊಂಡ್ರೋ ಕ್ಲಾತ್ಗೆಲ್ಲ ಬ್ಲೀಡಿಂಗ್ ಜಾಸ್ತಿ ಆಗ್ತಾ ಇದೆ ಅಂದರೆ ಅದು ಜಾಸ್ತಿ ಬ್ಲೀಡಿಂಗ್ ಅಂತ ಹೇಳ್ತೀವಿ. ಸೊ ಇದು ಪದೇ ಬ್ಲೀಡಿಂಗ್ ಜಾಸ್ತಿ ಆಗೋದ್ರಿಂದ ಮಹಿಳೆಯರು ಅಥವಾ ಯುವತಿಯರಿಗೆ ಹಿಮೋಗ್ಲೋಬಿನ್ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ಇದು ವ್ಯಾಲ್ಯೂಮು. ಸೊ ಇದು ಬಿಟ್ಟು ಮತ್ತೇನಾದ್ರು ತೊಂದರೆ ಇತ್ತು ಅಂದರೆ, ಬ್ಲೀಡಿಂಗ್ ಇವಾಗ ಹೇಳ್ದಂಗೆ ಮೋರ್ ದೆನ್ 8 ಡೇಸ್ಗಿಂತ ಜಾಸ್ತಿ ಆಗೋದು, ಕ್ಲಾಟ್ಸ್ ಹೋಗೋದು, ಆಮೇಲೆ 21 ಡೇಸ್ಗಿಂತ ಮುಂಚೆ 35 ಡೇಸ್ಗಿಂತ ಲೇಟ್ ಆದರೆ ಅದು ಅಬ್ನಾರ್ಮಲ್ ಅಂತ ಆಗುತ್ತೆ. ಯೂಶ್ವಲಿ ಪೀರಿಯಡ್ಸ್ ಅಂತಂದರೆ ಅದರಲ್ಲಿ ಪೇಯ್ನು ಕಾಮನ್ ಆಗಿರುತ್ತೆ. ಅದರಲ್ಲೂ ಪೇಯ್ನಲ್ಲಿ ನಾವು 2 ಥರ ಹೇಳ್ತೀವಿ, ಒಂದು ಪ್ರೈಮರಿ ಮತ್ತು ಒಂದು ಸೆಕೆಂಡ್ರಿ ಅಂತೇಳಿ. ಪ್ರೈಮರಿ ಡಿಸ್ಮೆನೋರಿಯಾ ಅಂದರೆ ಪೀರಿಯಡ್ಸ್ ಟೈಮಲ್ಲಿ ನಿಮಗೆ ಪೇನ್ ಆಗೋದು, ಅದು ವಿತಿನ್ 1 or 2 ಡೇಸ್ ಇತ್ತು, ವಿತ್ ಮೆಡಿಕೇಷನ್ ಕಡಿಮೆ ಆಗ್ತಿದೆ ಅಂದರೆ ವರಿ ಮಾಡೋ ಅಗತ್ಯ ಇಲ್ಲ. ಅದನ್ನು ಬಿಟ್ಟು ಪೀರಿಯಡ್ಸ್ಗಿಂತ ಮುಂಚೆನೂ ಪೇನ್ ಬರ್ತಾ ಇದೆ, ಪೀರಿಯಡ್ಸ್ ಆದಮೇಲೂ ಪೇನ್ ಜಾಸ್ತಿ ಆಗ್ತಾ ಇದೆ ಅಂದರೆ ಕನ್ಸಲ್ಟ್ ಮಾಡಬೇಕಾಗುತ್ತೆ. ಡಾಕ್ಟರ್ ದ್ರಾಕ್ಷಾಯಣಿ ಅವರು ಹೇಳಿದಂಗೆ ಈ ಪೀರಿಯಡ್ಸ್ ಅನ್ನುವುದು ಸಾಮಾನ್ಯವಾಗಿ ಹೆಚ್ಚಿನ ಮಹಿಳೆಯರಲ್ಲಿ ಅದು ನಾರ್ಮಲ್ ಆಗಿರುತ್ತೆ. ಆದರೆ ಇದರಲ್ಲಿ ಒಂದು ನಾವು ನೆನ್ಪಿಟ್ಕೊಳ್ಬೇಕಂದ್ರೆ ಅದು ಇಂಡಿವಿಜುವಲ್, ಒಬ್ಬೊಬ್ಬರಿಗೆ ಒಂದೊಂದು ಥರ ಇರುತ್ತೆ. ಅವರಿಗೆ ಅದು ಪರ್ಫೆಕ್ಟ್ಲಿ ನಾರ್ಮಲ್, ಅದು ಹಾಗೇ ನಡೆದು ಹೋಗುತ್ತೆ. ಒಂದು ಸ್ತ್ರೀಗೆ ತನಗೆ ಯಾವ ದಿವಸ ಯಾವ ತಾರೀಕಿಗೆ ಮೆನ್ಸಸ್ ಆಗತ್ತೆ ಅಂಥೇಳಿ ಅವಳಿಗೆ ಗೊತ್ತಿರುತ್ತೆ, ಮತ್ತು ಅದಕ್ಕೆ ಅವಳು ಸಿದ್ಧತೆಯನ್ನು ಮಾಡ್ಕೊಂಡಿರ್ತಾಳೆ. ಈಗ ನೋವು ಬರುವಂಥದ್ದು ಅದು ಕೆಲವು ಸಂದರ್ಭಗಳಲ್ಲಿ ಇರುತ್ತೆ, ಕೆಲವು ಸಂದರ್ಭಗಳಲ್ಲಿ ಇರೋದಿಲ್ಲ. ಫಸ್ಟ್ ಕೆಲವು ವರ್ಷಗಳಲ್ಲಿ ಮುಟ್ಟು ಸ್ಟಾರ್ಟ್ ಆದ ಋತುಮತಿ ಆದ ಕೆಲವು ವರ್ಷಗಳಲ್ಲಿ ಇರಲಿಕ್ಕಿಲ್ಲ, ಆಮೇಲೆ ಬರ್ಬೋದು. ಆಮೇಲೆ ಕೊನೆಗೆ ಮುಟ್ಟು ನಿಲ್ಲುವ ಸಮಯ ಬಂದಾಗ ಈ ನೋವು ಕಡಿಮೆ ಆಗುವ ಸಾಧ್ಯತೆ ಇದೆ. ಇದಕ್ಕೆಲ್ಲ ಕಾರಣ ಅಂತ ಹೇಳಿದರೆ ಈ ಹಾರ್ಮೋನ್ಗಳ ಫಂಕ್ಷನಿಂಗ್, ವರ್ಕ್ ಹೇಗಾಗತ್ತೆ ಅದರ ಮೇಲೆ ಹೊಂದ್ಕೊಂಡಿರುತ್ತೆ. ಈಗ ನಾರ್ಮಲ್ ಮೆನ್ಸ್ಟ್ರುವಲ್ ಫಂಕ್ಷನ್ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ಡಾಕ್ಟರ್ ಸಂಧ್ಯಾ ಅವರೇ, ಯಾವ ಕಂಡೀಷನ್ಗಳಲ್ಲಿ ಎಬ್ನಾರ್ಮಲ್ ಯೂಟ್ರೈನ್ ಬ್ಲೀಡಿಂಗ್ ಅಂತ ನಾವು ನೋಡ್ತೇವೆ? ನಮಸ್ಕಾರ ಸ್ನೇಹಿತರೆ. ಈಗ ಡಾಕ್ಟರ್ ದಾಕ್ಷಾಯಣಿ ಅವರು ಹೇಳ್ದಂಗೆ ನಾರ್ಮಲ್ ಮೆನ್ಸ್ಟ್ರಲ್ ಸೈಕಲ್ ಏನು ಅನ್ನೋದು ತಮಗೆ ತಿಳಿದಿದೆ. ಅಂದರೆ ಪೀರಿಯಡ್ಸು ಕೆಲವರಿಗೆ ಹೆಚ್ಚು ಆಗ್ಬೋದು, ಕೆಲವರಿಗೆ ಕಮ್ಮಿನೂ ಆಗ್ಬೋದು, ಅವರ ದೈಹಿಕ ಅನುಗುಣವಾಗಿ. ಈಗ ಅಬ್ನಾರ್ಮಲ್ ಅಂದರೆ ಕಮ್ಮಿ ಇದ್ದವರಿಗೆ ಜಾಸ್ತಿ, ಜಾಸ್ತಿ ಇದ್ದವರಿಗೆ ಕಮ್ಮಿ ಯಾವಾಗ ಆಗುತ್ತೆ, ಎಂತೆಂಥ ಸಂದರ್ಭಗಳಲ್ಲಿ ಆಗುತ್ತೆ ಅಂತ ಇದಕ್ಕೆ ನಮ್ಮ ಮೆಡಿಕಲ್ ಸೈನ್ಸಲ್ಲಿ ಒಂದು 8 ರಿಂದ 10 ಕಾರಣಗಳನ್ನ ಎನ್ಲಿಸ್ಟ್ ಮಾಡಿದ್ದಾರೆ. ಸೊ ಯಾವುದೇ ಒಂದು ಪೇಷಂಟು ನಮ್ಮ ಹತ್ರ ಬಂದಾಗ ಅದಕ್ಕೆ ಅನುಗುಣವಾಗಿ ಅಂಥವರಿಗೆ ಯಾವ ಕಾರಣ ಇರಬಹುದು ಅನ್ನೋದನ್ನು ನಾವು ಪತ್ತೆ ಹಚ್ಚುತ್ತಾ ಹೋಗ್ತೀವಿ. ಸೊ ಮೊದಲನೇದಾಗಿ ಋತುಮತಿ ಆದಾಗಿಂದ ಮುಟ್ಟು ನಿಲ್ಲುವವರೆಗೆ, ಅಂದರೆ 40 ವರ್ಷಗಳ ಕಾಲ, 9 ರಿಂದ 10 ವರ್ಷದಿಂದ 50 ವರ್ಷದ ತನಕ ಅಥವಾ 52 ವರ್ಷದ ತನಕ ಯಾವಾಗ ಬೇಕಾದ್ರೂ ಈ ಒಂದು ಬದಲಾವಣೆ ಆಗ್ಬೋದು. ಸೊ ಮೊದಲನೆಯ ಕಾರಣ ಸಾಮಾನ್ಯವಾಗಿ ನಾವು ನೋಡಬೇಕಾಗಿರೋದು ಪ್ರೆಗ್ನೆನ್ಸಿ. ಸೊ ಕೆಲವರು ಪ್ರೆಗ್ನೆನ್ಸಿನ ಅಪೇಕ್ಷೆ ಪಟ್ಟು ಆಗಿರ್ತಾರೆ, ಕೆಲವರು ಗೊತ್ತಿಲ್ಲದೆ ಆಗಿರ್ತಾರೆ, ಕೆಲವರಿಗೆ ಅದು ಮರ್ತೇ ಹೋಗಿರುತ್ತೆ. ಸೊ ಇಂಥ ಯಾವುದೇ ಒಂದು ಕಾರಣದಿಂದ ಅಥವಾ ಪ್ರೆಗ್ನೆನ್ಸಿ ಆಗಿ ಅಬಾರ್ಷನ್ ಆಗಿರ್ಬೋದು, ಅವ್ರಿಗೆ ಗೊತ್ತೇ ಇರಲ್ಲ, ಅಂಥ ಒಂದು ಕಾರಣದಲ್ಲಿ ಕೂಡ ಬ್ಲೀಡಿಂಗ್ ಆಗ್ಬೋದು. ಸೊ ಅದನ್ನು ತಪಾಸಣೆಗೆ ಒಳಪಡಿಸಿದಾಗ ಗೊತ್ತಾಗುತ್ತೆ ಅವ್ರ ಪ್ರೆಗ್ನೆನ್ಸಿ ಇದೆ. ಇದು ಸಾಮಾನ್ಯವಾಗಿ ಕಂಡುಬರುವಂಥ ಕಾರಣ. ಎರಡನೇ ಒಂದು ಕಾರಣ ಅಂತ ಹೇಳಿದರೆ ಅಡಿನೋಮಯೋಸಿಸ್ ಅಂತ ಹೇಳಿ. ಅಡಿನೋಮಯೋಸಿಸ್ ಅನ್ನೋದು ಏನಾಗುತ್ತೆ, ಗರ್ಭಕೋಶದ ಒಂದು ಗೋಡೆ ಏನಿರುತ್ತೆ, ಅಂದರೆ ಅದರ ಮಸಲ್ ಮಾಸ್ ಏನಿರುತ್ತೆ, ಅದರ ಒಳಗಡೆನೇ ಬ್ಲೀಡಿಂಗ್ ಆಗಿ ಆ ಮಸಲ್ ಮಾಸ್ ಸ್ವಲ್ಪ ದಪ್ಪ ಆಗಿರೋದ್ರಿಂದ ಅದನ್ನು ಅಡಿನೋಮಯೋಸಿಸ್ ಅಂತ ಕರೀತಾರೆ.
ಇದು ಸಾಮಾನ್ಯವಾಗಿ 10ರಿಂದ 40 ವರ್ಷ ಆ ಏಜ್ ಗ್ರೂಪಲ್ಲಿ ಬರೋದಿಲ್ಲ. ಇದು ಸಾಮಾನ್ಯವಾಗಿ 40 ವರ್ಷದ ಮೇಲ್ಪಟ್ಟು ಏಜ್ ಗ್ರೂಪಲ್ಲಿ ಬರುತ್ತೆ. ಹೆಚ್ಚು ಮಕ್ಕಳು ಹೆತ್ತ ಮೇಲೆ ಅಥವಾ ಗರ್ಭಕೋಶದ ಜಾಸ್ತಿ ಕೆಲಸ ಆದಮೇಲೆ ಒಂದು ವಯೋಮಿತಿನಲ್ಲಿ 40 ವರ್ಷದ ಮೇಲ್ಪಟ್ಟು ಬಂದವರಿಗೆ ಜಾಸ್ತಿ ಬ್ಲೀಡಿಂಗು ಅಥವಾ ಸಿಕ್ಕಾಪಟ್ಟೆ ಹೊಟ್ಟೆ ನೋವು ಇದ್ದಾಗ ಅದು ಅಡಿನೋಮಯೋಸಿಸ್ ಅನ್ನೋದು ಇರಬಹುದು ಅನ್ನೋದನ್ನು ಇದು ಮಾಡಿಕೊಂಡು ಅವ್ರನ್ನ ಪರೀಕ್ಷೆಗೆ ಒಳಪಡಿಸ್ತೀವಿ. ಇದು ಸೆಕೆಂಡ್ ಕಾಮನ್ ಕಾಸ್ 40 ವರ್ಷದ ಮೇಲ್ಪಟ್ಟಿರೋರಿಗೆ. ನೆಕ್ಸ್ಟ್ ಇನ್ನೊಂದು ಫೈಬ್ರಾಯ್ಡ್ ಯೂಟ್ರಸ್ ಅಂತ ಹೇಳಿ, ಇದು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರೋಂಥ ವಿಷಯ. ಅತಿ ಚಿಕ್ಕದು 1 ಸೆಂಟಿಮೀಟರಿಂದ 10-15 ಸೆಂಟಿಮೀಟರ್ವರೆಗೂ ಆ ಒಂದು ರೇಂಜಲ್ಲಿ ನಮಗೆ ಫೈಬ್ರಾಯ್ಡ್ ಯೂಟ್ರಸ್ ಕಾಣಿಸುತ್ತೆ. ಸಾಕಷ್ಟು ಜನ ನನಗೆ ಫೈಬ್ರಾಯ್ಡ್ ಯೂಟ್ರಸ್ ಇದೆ ಅಂತ ಓಡಿ ಬರೋದಿದೆ ನಮ್ಮಲ್ಲಿ. ಫೈಬ್ರಾಯ್ಡ್ ಯೂಟ್ರಸ್ ಯಾವಾಗ ಬರುತ್ತೆ ಅಂದರೆ, ಫೈಬ್ರಾಯ್ಡ್ ಯೂಟ್ರಸ್ ಸಾಮಾನ್ಯವಾಗಿ ಮಕ್ಕಳಾಗದೇ ಇದ್ದಾಗ ಅಥವಾ ಲಾಂಗ್ ಸ್ಟ್ಯಾಂಡಿಂಗ್ ಅವರಿಗೆ ಫ್ಯಾಮಿಲಿ ಹಿಸ್ಟ್ರಿ ಇದ್ದಾಗ ಆವಾಗ ಫೈಬ್ರಾಯ್ಡ್ ಯೂಟ್ರಸ್ ಕಾಣ್ಬೋದು. ಅದು ಒಂದು ಸಣ್ಣ ಗೆಡ್ಡೆ, ಮಸಲಲ್ಲೇ ಆಗುವಂಥ ಒಂದು ವ್ಯತಿರಿಕ್ತ ಬೆಳವಣಿಗೆಯಿಂದಾಗಿ ಒಂದು ಗೆಡ್ಡೆ ಕಾಣಿಸ್ಕೊಳ್ಳುತ್ತೆ. ಆ ಗೆಡ್ಡೆ ಆ ಗರ್ಭಕೋಶದಲ್ಲಿ ಯಾವ ಜಾಗದಲ್ಲಿರುತ್ತೋ ಅದಕ್ಕೆ ಸಂಬಂಧಪಟ್ಟಂಗೆ ಅದರದ ಸಿಂಪ್ಟಮ್ಸ್ ಇರುತ್ತೆ. ಸೊ ಕೆಲವೊಂದು ಜಾಗದಲ್ಲಿದ್ದಾಗ ಬ್ಲೀಡಿಂಗ್ ಆಗಲಿ ಏನೂ ಇರಲ್ಲ, ಯಾವುದೋ ಒಂದು ಪರೀಕ್ಷೆಗೆ ಒಳಪಟ್ಟಾಗ ಗೊತ್ತಾಗೋವಂಥದ್ದು ಫೈಬ್ರಾಯ್ಡ್ ಇದೆ ಅನ್ನೋ ಒಂದು ವಿಷಯ. ಕೆಲವರು ಮಕ್ಕಳಾಗಿಲ್ಲ ಅಂತ ತೋರ್ಸಕ್ಕೆ ಬಂದಾಗ ಆವಾಗ ಪರೀಕ್ಷೆಗೆ ಒಳಪಡಿಸಿದಾಗ ಗೊತ್ತಾಗುತ್ತೆ ಫೈಬ್ರಾಯ್ಡ್ ಇದೆ ಅನ್ನೋದನ್ನು. ಕೆಲವರಿಗೆ 40 ವರ್ಷದ ಮೇಲ್ಪಟ್ಟು ಹೆಚ್ಚಿಗೆ ಬ್ಲೀಡಿಂಗ್ ಆಗಿ ಅಥವಾ ಹೊಟ್ಟೆ ನೋವು ಬಂದಾಗ ಗೊತ್ತಾಗುತ್ತೆ ಫೈಬ್ರಾಯ್ಡ್ ಇದೆ. ಸೊ ಯಾವ ಫೈಬ್ರಾಯ್ಡ್ ಬಗ್ಗೆ ನಾವು ಹೆದರಬೇಕು, ಯಾವ್ದು ಬಗ್ಗೆ ಹೆದರೋದು ಬೇಡ ಅಂತ ಮುಂದಿನ ಮಾತಿನಲ್ಲಿ ತಿಳಿಸ್ಕೊಡ್ತಾರೆ ಡಾಕ್ಟರ್ ಸಂಧ್ಯಾ ಅವರೇ. ಇದರಲ್ಲಿ ಸಾರಿ ನಿಮ್ದಾಯ್ತು, ಇದಕ್ಕೆ ಪೂರಕವಾಗಿ ಒಂದು ಪ್ರಶ್ನೆ ಇದೆ ನನಗೆ. ಈ ಅಬ್ನಾರ್ಮಲ್ ಯೂಟ್ರೈನ್ ಬ್ಲೀಡಿಂಗ್ ಅನ್ನೋದು ಯಾವ ಥರದಲ್ಲಿ ಕಾಣಿಸ್ಕೊಳ್ಬೋದು ಅಂತ ಒಂದು ತಿಳಿಸ್ಕೊಡ್ತೀರಾ? ಸೊ ಅಬ್ನಾರ್ಮಲ್ ಯೂಟ್ರೈನ್ ಬ್ಲೀಡಿಂಗ್ ಅನ್ನೋದು ಡಿಫ್ರೆಂಟ್ ಏಜ್ ಗ್ರೂಪಲ್ಲಿ ಡಿಫ್ರೆಂಟ್ ಟೈಪ್ ಆಗಿರುತ್ತೆ. ಈಗ ಋತುಮತಿ ಆದಾಗ ಒಂದು ಹಂತ, ಮಕ್ಕಳಾಗೋ ಹಂತದಲ್ಲಿ ಒಂದು, 35-40 ನಂತರ ಒಂದು. ಋತುಮತಿ ಆದಾಗ ಹೊಸರಲ್ಲಿ ಏನಾಗುತ್ತೆ, ಕೆಲವೊಮ್ಮೆ ಋತುಮತಿ ಆದ್ಲು ಅಂತ ಸ್ವಲ್ಪ ಮಟ್ಟಿಗೆ ಬ್ಲೀಡಿಂಗ್ ಆಗುತ್ತೆ, ಆಮೇಲೆ ಒಂದು 3-4 ತಿಂಗಳು ಅವಳಿಗೆ ಬ್ಲೀಡಿಂಗ್ ಇರೋದಿಲ್ಲ. ಇದು ಸಾಮಾನ್ಯ. ಯಾಕೆಂದರೆ ಒಂದು ಋತುಮತಿ ಆದಮೇಲೆ ಆ HPO ಆಕ್ಸೆಸ್ ಅನ್ನೋದು ಏನಿದೆ ಅದು ಮೆಚ್ಯೂರ್ ಆಗಲಿಕ್ಕೆ ಕನಿಷ್ಠ 2 ವರ್ಷ ಬೇಕು. ಅಲ್ಲಿವರೆಗೂ ಸ್ವಲ್ಪ ಏರುಪೇರಾಗೋದು ಹೌದು. ಸಾಕಷ್ಟು ಪೋಷಕರು ಅದ್ರ ಬಗ್ಗೆ ಗಾಬರಿ ಪಟ್ಕೊಂಡು ನನ್ನ ಮಗಳು ಹೊರಗಡೆ ಆಗಿದ್ಲು, ಈಗ 2-3 ತಿಂಗಳಿಂದ ಆಗಿಲ್ಲ ಅಂತ ಬರೋದುಂಟು. ಆವಾಗ ನಾವು ಧೈರ್ಯ ಹೇಳಿ ಕಳಿಸ್ತೇವೆ, ಒಂದು 2 ವರ್ಷದ ತನಕ ಈ ರೀತಿ ಏರುಪೇರಾಗತ್ತೆ. ಕೆಲವರಿಗೆ ಏನಾಗುತ್ತೆ ಅಂದರೆ ಸಿಕ್ಕಾಪಟ್ಟೆ ಬ್ಲೀಡಿಂಗ್ ಆಗುತ್ತೆ, ಕಂಟಿನ್ಯೂಸ್ ಆಗಿ 20 ದಿವಸ 25 ದಿವಸ ಕಂಟಿನ್ಯೂಸ್ ಬ್ಲೀಡಿಂಗ್ ಆಗ್ತದೆ. ಅನಿಮಿಯಾ ಆಗುತ್ತೆ, ಮಗು ಓದೋದ್ರಲ್ಲಿ ಗಮನ ಕೊಡಲ್ಲ, ಆ ಥರದ್ರಲ್ಲೂ ಬ್ಲೀಡಿಂಗ್ ಆಗೋದಿದೆ. ಆವಾಗ ಕೆಲವೊಂದು ಪರೀಕ್ಷೆಗೆ ಒಳಪಡಿಸ್ಬೇಕಾಗತ್ತೆ. ಅನಿಮಿಯಾ ಇದೆಯಾ ಅಥವಾ ಬ್ಲಡ್ಡಲ್ಲಿ ಯಾವುದಾದ್ರು ಡಿಸ್ಕ್ರೇಸಿಯಸ್ ಇದೆಯಾ, ಅಂದರೆ ರಕ್ತದಲ್ಲಿ ಯಾವುದಾದ್ರು ತೊಂದರೆ ಇದೆಯಾ ಅನ್ನೋದು ನೋಡಬೇಕಾಗತ್ತೆ. ಪ್ರೆಗ್ನೆನ್ಸಿ ಆಗೋ ವಯಸ್ಸಿನಲ್ಲಿ ಅಂದರೆ 20ರಿಂದ 35 ವಯಸ್ಸಿನಲ್ಲಿ ಸೇಮ್ ಅದೇ ರೀತಿ ಪ್ರೆಗ್ನೆನ್ಸಿ ಏನಾದ್ರು ಗೊತ್ತಿಲ್ಲದೆ ಅಬಾರ್ಷನ್ ಆದಾಗ ಬ್ಲೀಡಿಂಗ್ ಆಗೋದುಂಟು, ಅದು ಸಹಜವಾಗಿದೆ. 40 ವರ್ಷದ ನಂತರ ಅದನ್ನು ಪೆರಿಮೆನೋಪಾಸಲ್ ಏಜ್ ಅಂತ ಏನು ಕರಿತೀವಿ, ಅದರಲ್ಲಿ ಮುಟ್ಟು ನಿಲ್ಲುವ ಮುಂಚೆ ಏನಾಗುತ್ತೆ, ಕೆಲವೊಂದು ಬದಲಾವಣೆ ಆಗುತ್ತೆ. ಹೇಗೆ ಮುಟ್ಟಾದ್ಮೇಲೆ ಕೆಲವೊಂದು ಬದಲಾವಣೆ ಆಗುತ್ತೋ ಹಾಗೆ ಮುಟ್ಟು ನಿಲ್ಲುವ ಮುಂಚೆ ಕೂಡ ಕೆಲವೊಂದು ಬದಲಾವಣೆ ಆಗುತ್ತೆ. ಸೊ ಒಂದು 3-4 ಪ್ಯಾಟ್ರನ್ಗಳಿದ್ದಾವೆ. ಆ ಪ್ಯಾಟ್ರನ್ ಹೊರತಾಗಿಯೂ ಆಗ್ಬೋದು. ಕೆಲವೊಂದು ಪ್ಯಾಟ್ರನ್ ಏನಂತ ಹೇಳಿದರೆ, ರೆಗ್ಯುಲರ್ ಆಗಿ ಪೀರಿಯಡ್ಸ್ ಆಗೋರಿಗೆ ಪದೇ ಪದೇ ಆಗುತ್ತೆ. ಈಗ ಕರೆಕ್ಟಾಗಿ 28 ದಿವಸ ಸೈಕಲ್ ಇರುತ್ತೆ, ಅವರಿಗೆ 20 ದಿವಸಕ್ಕೆ ಆಗೋದು, 20 ದಿವಸಕ್ಕೆ ಆಗೋದು, ಆ ರೀತಿ ಆಗಿ ಮುಟ್ಟು ನಿಲ್ಲೋದು ಉಂಟು. ಅದು ಒಂದು ಪ್ಯಾಟ್ರನ್. ಕೆಲವರಿಗೆ 2 ತಿಂಗಳಾದರೂ ಆಗೋದಿಲ್ಲ, 3 ತಿಂಗಳಾದರೂ ನಿಧಾನಕ್ಕೆ ಅದು ದೂರ ಆಗಿ ನಿಂತು ಹೋಗೋದು ಉಂಟು. ಕೆಲವರಿಗೆ ದೂರ ಆಗಿ ತುಂಬ ಬ್ಲೀಡಿಂಗ್ ಆಗಿ ಕ್ರಮೇಣ ನಿಂತು ಹೋಗೋದು ಉಂಟು. ಇದು ಯಾವುದೇ ಸಂದರ್ಭದಲ್ಲೂ ಕೂಡ ಇದು ಸಹಜವಾಗಿ ಅದು ನಿಲ್ತಾ ಇದೆಯಾ, ಅಂದರೆ ಸ್ವಲ್ಪ ಏರುಪೇರಾಗಿ ನಿಲ್ತಾ ಇದೆಯಾ ಅಥವಾ ಬೇರೆ ಕಾರಣಗಳಿಗೆ ಅದು ಹಾಗಾಗ್ತಿದೆಯಾ ಅನ್ನೋದನ್ನು ಪರೀಕ್ಷೆಗೆ ಒಳಪಟ್ಟು ಖಾತ್ರಿ ಮಾಡಿಕೊಂಡು ಆಮೇಲೆ ಆ ಸಹಜತೆಯನ್ನು ನಾವು ಒಪ್ಕೋಬೇಕಾಗುತ್ತೆ. ಈಗ ನಾವು ಇದನ್ನೊಂದು ಸಮರೈಸ್ ಮಾಡೋದಾದರೆ, ಅಬ್ನಾರ್ಮಲ್ ಯೂಟ್ರೈನ್ ಬ್ಲೀಡಿಂಗಲ್ಲಿ ನಾವೊಂದು ಕೆಲವು ಪ್ರಕಾರಗಳನ್ನು ಕಾಣ್ಬೋದು. ನಾರ್ಮಲ್ ಆಗಿ ಬ್ಲೀಡಿಂಗ್, ಮೆನ್ಸ್ಟ್ರಲ್ ಬ್ಲೀಡಿಂಗ್ ಆಗ್ತಾ ಇದ್ದ ಜಾಗದಲ್ಲಿ ಒಂದೊಂದು ಸಾರಿ ಸಡನ್ನಾಗಿ ತಿಂಗಳಿಗೆ ಕರೆಕ್ಟಾಗಿ ಆದ್ರೂ ಬ್ಲೀಡಿಂಗ್ ಜಾಸ್ತಿ ಪ್ರಮಾಣದಲ್ಲಿ ಹೋಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನೊಂದು, ಡಾಕ್ಟರ್ ಸಂಧ್ಯಾ ಅವರು ಈಗ ತಾನೇ ಹೇಳಿದಂಗೆ ಬೇಗ ಮುಟ್ಟಾಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ. 25ರಿಂದ 28 ದಿವಸಕ್ಕೆ ಆಗುವಂಥವರು 20 ದಿವಸಕ್ಕೆ ಆಗ್ಬೋದು, 15 ದಿವಸಕ್ಕೆ ಆಗ್ಬೋದು, ಆದರೆ ಬ್ಲೀಡಿಂಗ್ ಪ್ರಮಾಣ ಜಾಸ್ತಿ ಇರೋದಿಲ್ಲ.
ಈಗ ಇರಲಿಕ್ಕಿಲ್ಲ, ನಾರ್ಮಲಾಗಿ ಇರ್ಬೋದು. ಅದರದ್ದೇ ಒಂದು ಪ್ರಕಾರವಾಗಿ ಬೇಗನೂ ಆಗ್ಬೋದು, ತುಂಬ ಜಾಸ್ತಿನೂ ಹೋಗ್ತಾ ಇರ್ಬೋದು. ಇನ್ನೊಂದು ಕೆಲವು ಸರಿ ಒಂದು 2-3 ತಿಂಗಳು ಮುಟ್ಟೆ ಆಗೋದಿಲ್ಲ, ಆಮೇಲೆ ಮುಟ್ಟಾಗಕ್ಕೆ ಶುರು ಆದರೆ ದಿವಸಗಟ್ಟಲೆ ಹೋಗುತ್ತೆ, 15 ದಿವಸ, 20 ದಿವಸ, 25 ದಿವಸ ಹೋಗುತ್ತೆ. ಸಾಮಾನ್ಯವಾಗಿ ರೆಗ್ಯುಲರ್ ಸೈಕಲ್ಸ್ ತಿಂಗಳಿಗೆ ಕರೆಕ್ಟಾಗಿ ಮುಟ್ಟಾಗಿ ಸಾಮಾನ್ಯ ಪ್ರಮಾಣದ ರಕ್ತಸ್ರಾವ ಆದವ ಸ್ತ್ರೀಗೂ ಪುರುಷರಿಗಿಂತ ಹಿಮೋಗ್ಲೋಬಿನ್ ಕಡಿಮೆ ಆಗುತ್ತೆ. ಇಂಥ ಸಂದರ್ಭಗಳಲ್ಲಿ ಈ ಥರ ಆದರೆ ತುಂಬ ರಕ್ತಹೀನತೆ ಉಂಟಾಗಿ ಅವರಿಗೆ ನಾರ್ಮಲ್ ಕೆಲಸ ಮಾಡೋಕ್ಕೂ ಕಷ್ಟ ಆಗುವಂಥ ಪರಿಸ್ಥಿತಿ. ಅಂಥ ಸಂದರ್ಭಗಳಲ್ಲೇ ಅವರು ಡಾಕ್ಟ್ರ್ ಹತ್ರ ಬರ್ತಾರೆ, ನಾವು ಅದನ್ನು ಡಯಾಗ್ನೋಸ್ ಮಾಡಿ ಟ್ರೀಟ್ಮೆಂಟ್ ಕೊಡೋಕ್ಕೆ ಆಗ್ತದೆ. ಇನ್ನೊಂದು ಸರಿ ಕೆಲವು ಕಾರಣಗಳಿಂದ ಅದು ಈಗ ಮುಂದೆ ಡಾಕ್ಟರ್ ಚೇತನ್ ಅವ್ರು ಹೇಳ್ತಾರೆ, ಕಂಟಿನ್ಯೂಸ್ ಬ್ಲೀಡಿಂಗ್ ಆಗುತ್ತೆ. ಅದಕ್ಕೆ ಅರ್ಥನೇ ಇಲ್ಲ, ತಿಂಗಳಿಗೆ ಮುಟ್ಟು ಯಾವಾಗ ಆಯಿತು, ಮುಟ್ಟು ಯಾವಾಗ ನಿಲ್ತು ಅಂತಲೂ ಹೇಳೋಕ್ಕಾಗೋದಿಲ್ಲ, ಆ ಥರ ಬ್ಲೀಡಿಂಗ್ ಆಗುವಂಥದ್ದಿದೆ. ಅದರ ಬಗ್ಗೆ ನಾವೀಗ ತಿಳ್ಕೊಳ್ಳೋಣ ಡಾಕ್ಟರ್ ಚೇತನ್ ಅವ್ರ ಹತ್ರ. ಡಾಕ್ಟರ್ ಚೇತನ್ ಅವರೇ, ನಾವೀಗ ಗರ್ಭಕೋಶದ ಗಡ್ಡೆ ಫೈಬ್ರಾಯ್ಡ್ಸ್ ಅಂತ ನಾವು ಡಾಕ್ಟರ್ ಸಂಧ್ಯಾ ಅವರು ಹೇಳಿದರು, ಅದ್ರ ಬಗ್ಗೆ ನೀವು ಸ್ವಲ್ಪ ವಿವರವಾಗಿ ತಿಳಿಸ್ತೀರಾ? ಎಲ್ಲರಿಗೂ ನಮಸ್ಕಾರಗಳು. ಈ ಗರ್ಭಕೋಶದ ಗೆಡ್ಡೆ ನಾವು ಮೆಡಿಕಲ್ ಟರ್ಮ್ಸಲ್ಲೇ ಹೇಳುವಂಥದ್ದು ಫೈಬ್ರಾಯ್ಡ್ ಯೂಟ್ರಸ್ ಅಂತ ಹೇಳಿಬಿಟ್ಟು, ಅಥವಾ ಲಿಯೋಮಯೋಮಾ ಅಂತ ಹೇಳ್ತೀವಿ. ಇದು ಸಾಮಾನ್ಯವಾಗಿ 15ರಿಂದ 25% ಮಹಿಳೆಯರಲ್ಲಿ ಕಂಡುಬರುತ್ತೆ. ಎಷ್ಟೋ ಸಲ ಇದು ಪ್ರೆಸೆಂಟ್ ಆಗೋದಿಲ್ಲ, ಅಂದರೆ ಇಂಥದ್ದೇ ಸಿಮ್ಟಮ್ಸು ಅಂತ ಫಸ್ಟು ಇವಾಗ ಫಾರ್ ಎಕ್ಸಾಂಪಲ್ ಅವ್ರು ಚೆಕಪಿಗೆ ಬಂದಿರ್ತಾರೆ, ಒಂದು ಸ್ಕ್ಯಾನ್ ಮಾಡಿಸಿದಾಗ ಗೆಡ್ಡೆ ಅಂತ ಗೊತ್ತಾಗುತ್ತೆ. ಈಗ 1 ಸೆಂಟಿಮೀಟ್ರ್ 2 ಸೆಂಟಿಮೀಟ್ರ್ ಗೆಡ್ಡೆಗಳಿತ್ತು ಅಂತಂದರೆ ಅದು ಸಬ್ಮ್ಯೂಕಸ್ ಫೈಬ್ರಾಯ್ಡ್. ಅದ್ರ ಮುಂದೆ ವಿವರವಾಗಿ ಹೇಳ್ತೀನಿ. ಸಬ್ಮ್ಯೂಕಸ್ ಫೈಬ್ರಾಯ್ಡ್ ಅಲ್ಲದೆ ಇದ್ದರೆ ಅವರು ಆತಂಕ ಪಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈ ಫೈಬ್ರಾಯ್ಡ್ಗಳಲ್ಲಿ 3 ಥರ ಮೇನ್ ಆಗಿ, ಅಥವಾ 4 ಥರ ಅಂತ ಹೇಳ್ಬೋದು. ಮೊದಲನೇದಾಗಿ ಸಬ್ಮ್ಯೂಕಸ್ ಫೈಬ್ರಾಯ್ಡ್ ಅಂದರೆ ಗರ್ಭಕೋಶದ ಒಳಗಡೆ ಎಂಡೋಮೆಟ್ರಿಯಮ್ ಅಂತ ಹೇಳ್ತೀವಿ. ಗರ್ಭಕೋಶದಲ್ಲಿ 3 ಲೇಯರ್ಸ್ ಬರುತ್ತೆ. ಒಂದು ಎಂಡೋಮೆಟ್ರಿಯಮ್, ಅಲ್ಲಿ ಮಗು ಹುಟ್ಕೊಳ್ಳೋ ಅಂಥ ಜಾಗ, ಅದನ್ನು ಎಂಡೋಮೆಟ್ರಿಯಮ್ ಅಂತ ಕರಿತೀವಿ. ಎರಡನೇದು ಮಯೋಮೆಟ್ರಿಯಮ್ ಅಥವಾ ಮಸಲ್ ಲೇಯರ್ ಅಂತ ಹೇಳ್ತೀವಿ. ಮತ್ತು ಮೂರನೇದು ಅದರ ಮೇಲ್ಗಡೆ ಭಾಗ ಅಥವಾ ಸೀರೋಸ ಅಂತ ಹೇಳ್ತೀವಿ. ಸೊ ಒಳಗಡೆ ಎಂಡೋಮೆಟ್ರಿಯಮ್ ಅಲ್ಲಿ ಹುಟ್ಕೊಳ್ಳೋ ಅಂಥ ಗೆಡ್ಡೆ, ಅದನ್ನು ನಾವು ಸಬ್ಮ್ಯೂಕಸ್ ಫೈಬ್ರಾಯ್ಡ್ ಅಂತ ಕರಿತೀವಿ. ಅದೇ ಮಯೋಮೆಟ್ರಿಯಮ್ ಮಸಲ್ ಲೇಯರಲ್ಲಿ ಬರುವಂಥ ಗೆಡ್ಡೆನ ನಾವು ಇಂಟ್ರಾಮ್ಯೂರಲ್ ಫೈಬ್ರಾಯ್ಡ್ಸ್, ಅದೇ ಮೇಲ್ಗಡೆ ಪದರಲ್ಲಿ ಬರುವಂಥ ಫೈಬ್ರಾಯ್ಡ್ಗಳನ್ನು ಸಬ್ಸೀರೋಸಲ್ ಫೈಬ್ರಾಯ್ಡ್ ಅಂತ ಹೇಳ್ತೀವಿ. ಇನ್ನು 4ನೇದು ಬರುವಂಥದ್ದು ಗರ್ಭಕೋಶದ ಬಾಯಿಲಿ ಅಥವಾ ಸರ್ವಿಕ್ಸ್ ಅಂತ ಹೇಳ್ತೀವಿ, ಅದರಲ್ಲಿ ಸರ್ವೈಕಲ್ ಫೈಬ್ರಾಯ್ಡ್ಸ್ ಅಂತ ಹೇಳ್ಬಿಟ್ಟು. ಇದರಲ್ಲಿ ಸಿಮ್ಟಮ್ಸ್ ಏನೇನಿರ್ಬೋದು? ಮೋಸ್ಟ್ ಕಾಮನ್ ಸಿಮ್ಟಮ್ ಅಂತ ಅಂದರೆ ಮಹಿಳೆಯರು ಸಿವಿಯರ್ ಆಗಿ ಎಕ್ಸೆಸಿವ್ ಬ್ಲೀಡಿಂಗ್ ಆಗ್ತಾ ಇರುತ್ತೆ, ಅವರಿಗೆ ಸುಸ್ತಾಗ್ತಾ ಇರುತ್ತೆ, ಅಬ್ನಾರ್ಮಲ್ ಕೇಳಿದ್ರಲ್ಲ ಅಬ್ನಾರ್ಮಲ್ ಯುಟ್ರೈನ್ ಬ್ಲೀಡಿಂಗ್, ಪದೇ ಮುಟ್ಟಾಗೋದು, ಮತ್ತು ಕ್ಲಾಟ್ಸ್ ಪಾಸ್ ಮಾಡ್ತಾ ಇರೋದು, ಇದೆಲ್ಲ ಸಬ್ಮ್ಯೂಕಸ್ ಫೈಬ್ರಾಯ್ಡಲ್ಲಿ ಸಾಕಷ್ಟು ಇರುತ್ತೆ. ಸೊ ಇದಕ್ಕೆ ಟ್ರೀಟ್ಮೆಂಟ್ 100% ಬೇಕು. ಯಾಕಂದರೆ ಸಬ್ಮ್ಯೂಕಸ್ ಫೈಬ್ರಾಯ್ಡ್ ಟ್ರೀಟ್ಮೆಂಟ್ ಮಾಡಲಿಲ್ಲ ಅಂದರೆ ಮುಂದೆ ಅವರಿಗೆ ಸಾಕಷ್ಟು ಸಮಸ್ಯೆಗಳು ಉಂಟಾಗ್ತವೆ. ಅದೇ ನೆಕ್ಸ್ಟ್ ಬರುವಂಥದ್ದು ಇಂಟ್ರಾಮ್ಯೂರಲ್ ಫೈಬ್ರಾಯ್ಡ್ಸ್. ಈ ಇಂಟ್ರಾಮ್ಯೂರಲ್ ಫೈಬ್ರಾಯ್ಡ್ಸಲ್ಲಿ 5 ಸೆಂಟಿಮೀಟ್ರ್ಗಿಂತ ಕಮ್ಮಿ ಇದೆ ಅಂತಂದರೆ ಯೂಶ್ವಲಿ ಅಷ್ಟೊಂದು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದೇ 5 ಸೆಂಟಿಮೀಟ್ರ್ಗಿಂತ ಮೇಲ್ಪಟ್ಟು ಹೋಯಿತು, ಅದು ಕೆಲವೊಂದು ಪ್ರೆಷರ್ ಸಿಮ್ಟಮ್ಸನ್ನು ಉಂಟು ಮಾಡ್ಬೋದು. ಅಂದರೆ ಯೂರಿನ್ ಪಾಸ್ ಮಾಡಲಿಕ್ಕೆ ತೊಂದರೆ ಆಗ್ತಿರ್ಬೋದು, ಅದು ಮೇಲ್ಭಾಗದಲ್ಲಿದ್ದಾಗ, ಆ್ಯಂಟೀರಿಯರ್ ಅಂತ ಹೇಳ್ತೀವಿ, ಅಲ್ಲಿದ್ದಾಗ, ಅಥವಾ ಮೋಷನ್ ಇನ್ಕಂಪ್ಲೀಟಾಗಿ ಪಾಸ್ ಮಾಡ್ತಿರ್ಬೋದು, ಅಥವಾ ಹೊಟ್ಟೆ ಊತ ಬರ್ತಿದೆ ಅಂತಂದರೆ ಇದೆಲ್ಲ 5 ಸೆಂಟಿಮೀಟ್ರ್ಗಿಂತ ಜಾಸ್ತಿ ಇದೆ ಮತ್ತು ಇದಕ್ಕೆಲ್ಲ ಟ್ರೀಟ್ಮೆಂಟ್ ಖಂಡಿತವಾಗ್ಲೂ ಬೇಕು. ಯೂಶ್ವಲಿ ಸಬ್ಸೀರೋಸಲ್ ಫೈಬ್ರಾಯ್ಡ್ ಯೂಶ್ವಲಿ ಏನು ಪ್ರಾಬ್ಲಮ್ ಮಾಡೋದಿಲ್ಲ. ಅದೇ ತುಂಬ 5 ಸೆಂಟಿಮೀಟ್ರ್ ಅಥವಾ 10 ಸೆಂಟಿಮೀಟ್ರ್ಗಿಂತ ಮೇಲ್ಪಟ್ಟು ಹೋಯಿತು ಅಂದರೆ ಅದಕ್ಕೂ ಟ್ರೀಟ್ಮೆಂಟ್ ಬೇಕು. ಯಾಕಂದರೆ ಸಾಕಷ್ಟು ಸಲ ಅದು ಹೊಟ್ಟೆ ಊತ ಕಾಣಿಸ್ತಾ ಇರುತ್ತೆ. ಮತ್ತು ಇನ್ನೊಂದು ಕಾಮನ್ ಆಗಿ ಬರುವಂಥದ್ದು ಏನಂದರೆ, ಈಗ ಪ್ರೆಗ್ನೆನ್ಸಿ ಆ್ಯಂಕ್ಷಸ್ ಇರ್ತಾರೆ, ಅವರಿಗೆ ಪ್ರೆಗ್ನೆನ್ಸಿ ಆಗಬೇಕಾಗಿರುತ್ತೆ, ಅವ್ರಿಗೆ ಫೈಬ್ರಾಯ್ಡ್ ಕಾಣಿಸ್ಕೊಳ್ತಿರುತ್ತೆ. ಸೊ ಅದು ಗರ್ಭಕೋಶದ ಒಳಗಡೆ ಸಬ್ಮ್ಯೂಕಸ್ ಫೈಬ್ರಾಯ್ಡ್ ಇದೆ ಅಂತಂದರೆ 100% ಟ್ರೀಟ್ಮೆಂಟ್ ಬೇಕೇ ಬೇಕು. ಅದೇ ಇಂಟ್ರಾಮ್ಯೂರಲ್ ಫೈಬ್ರಾಯ್ಡ್ ಇದೆ ಅಂತಂದರೆ 5 ಸೆಂಟಿಮೀಟ್ರ್ಗಿಂತ ಮೇಲ್ಪಟ್ಟು ಇದೆ ಅಂತಂದರೆ ಅವರಿಗೂ ಕೆಲವೊಂದು ಸರ್ಜರಿ ಮಾಡೋದ್ರಿಂದ ಅವರು ಪ್ರೆಗ್ನೆನ್ಸಿ ಆಗಲಿಕ್ಕೆ ಅನುಕೂಲ ಆಗುತ್ತೆ. ಇದನ್ನು ಸಮ್ಮರೈಸ್ ಮಾಡೋದಂದರೆ, ಗರ್ಭಕೋಶದಲ್ಲಿ ಗಡ್ಡೆಗಳು ಸುಮಾರು 15ರಿಂದ 20% ಹೆಂಗಸರಲ್ಲಿ ಇರ್ಬೋದು. ಹೆಚ್ಚಿನ ಸಂದರ್ಭಗಳಲ್ಲಿ ಇವು ಸೈಲೆಂಟ್ ಫೈಬ್ರಾಯ್ಡ್ಸ್ ಅಂತ ಹೇಳ್ತೇವೆ. ಅಂದರೆ ಗರ್ಭಕೋಶ ಇರೋ ಬಗ್ಗೆ ಆ ಮಹಿಳೆಗೆ ಏನೂ ಗೊತ್ತಿರೋಲ್ಲ, ಯಾಕೆಂದರೆ ಏನೂ ಸಿಮ್ಟಮ್ಸ್ ಇರೋದಿಲ್ಲ. ಇಂಥ ಅವ್ರು ಹೇಳಿದಂಗೆ ಸಬ್ಮ್ಯೂಕಸ್ ಗರ್ಭಕೋಶದ ಒಳಪದರದಲ್ಲಿ ಬೆಳೆಯುವಂಥ ಫೈಬ್ರಾಯ್ಡ್ಗಳಿದ್ದರೆ ಮಾತ್ರ ಬ್ಲೀಡಿಂಗ್ ಸಮಸ್ಯೆ ಆಗುತ್ತೆ, ಮಕ್ಕಳಾಗಲಿಕ್ಕೆ ತೊಂದರೆ ಆಗುತ್ತೆ, ಅಂಥದ್ದು ಸಮಸ್ಯೆಗಳು ಬರ್ಬೋದು. ಮೈ ಮೇಲೆ
ಮಯೋಮೆಟ್ರಿಯಮ್ ಮಸಲ್ ಮಾಸ್, ಯಾಕೆಂದರೆ ಇದು ಇಡೀ ಗರ್ಭಕೋಶವನ್ನು ಪ್ರೊಟೆಕ್ಟ್ ಮಾಡುವಂಥ ಲೇಯರ್, ಅದಕ್ಕೆ ಸ್ಟ್ರೆಂತ್ ಕೊಡುವಂಥ ಲೇಯರ್ ಇದು ಮಯೋಮೆಟ್ರಿಯಮ್ ಅಂತ ಹೇಳುವಂಥದ್ದು. ಅದ್ರ ಮೇಲೆ ಬೆಳೀತಾ ಹೋಗುತ್ತೆ ಅಷ್ಟೇ ಅಲ್ಲದೆ ಅದರದ್ದೂ ಏನೋ ಜಾಸ್ತಿ ಸಮಸ್ಯೆ ಆಗ್ಬೋದು, ಅಪರೂಪಕ್ಕೆ ಮುಟ್ಟಿನ ಸಮಸ್ಯೆ ಬರ್ಬೋದು. ಅದಕ್ಕಿಂತ ಜಾಸ್ತಿ ಬರುವಂಥದ್ದು ಡಾಕ್ಟರ್ ಚೇತನ ಅವರು ಹೇಳಿದಂಗೆ ಮೂತ್ರಕೋಶದ ಮೇಲೆ ಪ್ರೆಷರು, ಗುದದ್ವಾರದ ಮೇಲೆ ಪ್ರೆಷರ್ ಬಿದ್ದು ಆ ಸಮಸ್ಯೆಗಳು ಬರ್ಬೋದು. ಮತ್ತು ಸಬ್ಸೀರಸ್ ಅಂದರೆ ಹೊರ ಮೈ ಮೇಲೆ ಬೆಳೆಯುವಂಥ ಇದರಿಂದಾಗಿ ಮತ್ತು ಅದರಿಂದಾಗಲೂ ಏನೂ ಸಮಸ್ಯೆ ಇರೋದಿಲ್ಲ, ಅದು ಇರುವಂಥದ್ದೇ ಗೊತ್ತಾಗಲ್ಲ. ಕೆಲವು ಸಂದರ್ಭಗಳಲ್ಲಿ ಮಾತ್ರ ಏನೋ ಭಾರ ಅನಿಸ್ತದೆ ಅಂತ ಹೇಳ್ಕೊಂಡು ಕೆಲವರು ಬರೋದಿದೆ. ಕೆಳ ಹೊಟ್ಟೆಯಲ್ಲಿ ಏನೋ ಭಾರ ಅನಿಸ್ತಾ ಇದೆ, ಹಾಗೆ ನೋಡಿದರೆ ಅಂಥ ಸಂದರ್ಭಗಳಲ್ಲಿ ನಮ್ಗೆ ಗೊತ್ತಾಗುತ್ತೆ ಗರ್ಭಕೋಶದಲ್ಲಿ ಗಡ್ಡೆ ಬೆಳೆದಿರುವಂಥದ್ದು. ಸೊ ಇಷ್ಟು ಗಡ್ಡೆಗಳ ಬಗ್ಗೆ ನಾವು ಮಾತಾಡಿದ್ದೀವಿ. ಇವೆಲ್ಲ ಸೇರಿಕೊಂಡು ಒಂದು ಅಬ್ನಾರ್ಮಲ್ ಯೂಟ್ರೈನ್ ಬ್ಲೀಡಿಂಗ್ ಬಗ್ಗೆ ನಾವೊಂದು ಸಂಕ್ಷಿಪ್ತವಾಗಿ ಒಂದು ಮಾಹಿತಿಯನ್ನು ನಿಮಗೆಲ್ಲ ಕೊಟ್ಟಿದ್ದೀವಿ. ಈಗ ಸೆಕೆಂಡ್ ಇದಕ್ಕೆ ಹೋಗೋಣ. ವೈಟ್ ಡಿಸ್ಚಾರ್ಜ್ ಅಂತ ಹೇಳ್ಕೊಂಡು, ಬಿಳಿ ಮುಟ್ಟು ಹೋಗುವಂಥದ್ದು ಅಂತ ಹೇಳ್ಕೊಂಡು, ಇದು ಹೆಚ್ಚಿನವರು ಬರ್ತಾರೆ. ಇದಕ್ಕೆ ಹಲವಾರು ನಾಮೆನ್ಕ್ಲೇಚರ್ಗಳಿದ್ದಾವೆ, ಹೆಸರುಗಳಿದ್ದಾವೆ. ವೈಟ್ ಡಿಸ್ಚಾರ್ಜ್ ಕನ್ನಡದಲ್ಲಿ ಬಿಳಿ ಮುಟ್ಟು, ಬಿಳಿ ಸೆರಗು ಅಂತ ಹೇಳ್ತಾರೆ. ಅದಕ್ಕಿಂತ ಜಾಸ್ತಿಯಾಗಿ ನಮ್ಮಲ್ಲಿ ಹೆಂಗಸರು ಬರುವಂಥದ್ದು ವೈಟ್ ಬ್ಲೀಡಿಂಗ್ ಅಂತ ಹೇಳ್ಕೊಂಡು ಬರ್ತಾರೆ. ಇದೊಂದು ತಪ್ಪು ನಾಮೆನ್ಕ್ಲೇಚರ್ ಅಂತ ಹೇಳೋದು. ಬ್ಲೀಡಿಂಗು ವೈಟು ಅದಕ್ಕೆ ಜೊತೆಗೂಡೋದಿಲ್ಲ, ಆದ್ರೂ ನಾವು ಅದನ್ನು ಅರ್ಥ ಮಾಡಿಕೊಂಡು ಬಿಳಿ ಜಾಸ್ತಿ ಹೋಗ್ತಾ ಇದೆ ಅಂತ ಹೇಳ್ಕೊಂಡು ತಿಳ್ಕೊಳ್ತೇವೆ. ಆದರೆ ಈ ಎಲ್ಲ ವೈಟ್ ಡಿಸ್ಚಾರ್ಜು ನಾರ್ಮಲಾ ಎಬ್ನಾರ್ಮಲಾ, ಇದ್ರ ಬಗ್ಗೆ ಡಾಕ್ಟರ್ ಸಂಧ್ಯಾ ಅವರು ತಿಳಿಸ್ಕೊಡ್ತಾರೆ ನಮಗೆ. ಬಿಳಿ ಮುಟ್ಟು ಇದು ಸಾಕಷ್ಟು ಜನರಲ್ಲಿ ಹೆದರಿಕೆ ಮೂಡಿಸುತ್ತೆ. ತಂದೆ ತಾಯಿಗಳು ಮಕ್ಕಳನ್ನ ಕರ್ಕೊಂಬರ್ತಾರೆ, ನನ್ನ ಮಗಳಿಗೆ ಬಿಳಿ ಮುಟ್ಟು ಹೋಗ್ತಾ ಇದೆ, ಮುಂದೆ ಏನಾದ್ರು ತೊಂದರೆ ಆಗುತ್ತಾ. ಸ್ವಲ್ಪ ಮಧ್ಯವಯಸ್ಕರು ಬರ್ತಾರೆ, ಬಿಳಿ ಮುಟ್ಟು ಹೋಗ್ತಾ ಇದೆ, ನನಗೇನಾದ್ರು ಕ್ಯಾನ್ಸರ್ ಇದೆಯಾ ಅಂತ. ಹೌದು. ಸೊ ಫಸ್ಟ್ ನಾನು ನಾರ್ಮಲ್ ಬಿಳಿ ಮುಟ್ಟು ಏನು ಅನ್ನೋದನ್ನು ಹೇಳ್ತೇನೆ. ಋತುಮತಿಯಾಗೋ ಒಂದು 6 ತಿಂಗಳ ಮುಂಚೆಯಿಂದ ಮುಟ್ಟು ನಿಲ್ಲೋವರೆಗೂ ಕೂಡ ನಮ್ಮ ಸ್ತ್ರೀಯರ ಆ ಒಂದು ಜೀವನದುದ್ದಕ್ಕೂ ಬಿಳಿ ಸೆರಗು ಇದ್ದೇ ಇರುತ್ತೆ. ಅದನ್ನು ಕೆಲವೊಂದು ಸರಿ ನಾವು ಗಮನಿಸಿರಲ್ಲ, ಕೆಲವೊಂದು ಸರಿ ಗಮನಿಸಿದ್ರು ಕೂಡ ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಿರಲ್ಲ. ಋತುಮತಿ ಆಗೋ ಟೈಮಲ್ಲಿ ಈ ಬಿಳಿ ಮುಟ್ಟು ಯಾಕೆ ಬರುತ್ತೆ ಅಂತ ಹೇಳಿದರೆ, ದೇಹದಲ್ಲಿ ಹಾರ್ಮೋನ್ಗಳ ಕೆಲವಾರು ಬದಲಾವಣೆಗಳಾಗುತ್ತೆ. ಈಸ್ಟ್ರೋಜನ್ ಅನ್ನೋ ಹೆಣ್ತನದ ಹಾರ್ಮೋನ್ ಏನಿದೆ ಅದು ಉತ್ಪತ್ತಿ ಆಗೋಕ್ಕೆ ಶುರುವಾದಾಗಲೇ ಒಂದು ಹೆಣ್ಮಗಳು ಋತುಮತಿ ಆಗುತ್ತೆ. ಆ ಈಸ್ಟ್ರೋಜನ್ ಅನ್ನೋದು ಸಾಮಾನ್ಯವಾಗಿ ನಮ್ಮ ದೇಹದಲ್ಲಿರೋ ಸೆಲ್ಸನ್ನೆಲ್ಲ ಮಲ್ಟಿಪ್ಲೈ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಅದೇ ರೀತಿ ಯೋನಿನಲ್ಲಿ ಕೂಡ ಕೆಲವೊಂದು ಗ್ಲ್ಯಾಂಡ್ಸ್ ಫಂಕ್ಷನಲ್ ಆಗ್ತವೆ ಈಸ್ಟ್ರೋಜನ್ ಎಫೆಕ್ಟಿಂದ. ಹಾಗಾಗಿ ಅವರು ಕೆಲವೊಂದು ಗ್ರಂಥಿಗಳನ್ನ ಹೊರಸೂಸ್ತಾರೆ. ಸೊ ಇದೇ ಒಂದು ವೆಜನಲ್ ಈಸ್ಟ್ರೋಜನ್ನಿಂದ ಆಗೋವಂಥ ಡಿಸ್ಚಾರ್ಜ್ ಏನಿದೆ ಹೊರಗಡೆ ಕಾಣಿಸ್ಕೊಳ್ಳೋಕ್ಕೆ ಶುರುವಾಗುತ್ತೆ. ಸೊ ಒಂದು ಋತುಚಕ್ರದಲ್ಲಿ ಏನು 28 ದಿವಸದ ಋತುಚಕ್ರ ಅಂತ ಏನು ಹೇಳ್ತೀವಿ, ಅದನ್ನು 3 ಭಾಗವಾಗಿ ವಿಂಗಡಿಸಿದರೆ ಮೊದಲನೇ ಭಾಗ, ಮಧ್ಯದ ಭಾಗ ಹಾಗೂ ಕೊನೆಯ ಭಾಗ. ಸೊ ಮೊದಲನೇ ಭಾಗದಲ್ಲಿ ವೈಟ್ ಡಿಸ್ಚಾರ್ಜ್ ಹೇಗಿರುತ್ತೆ ಅಂತ ಹೇಳಿದರೆ, ಸಿಂಬಳದ ಥರ ಗಟ್ಟಿಯಾಗಿ ಕೆಲವೊಮ್ಮೆ ಬಿಳಿಯಾಗೂ ಇರ್ಬೋದು, ಇಲ್ಲಾಂದರೆ ಯಾವುದೇ ಕಲ್ಲರ್ ಇಲ್ದಂಗೆ ಲೋಳೆಯಾಗಿ ಬಿಳಿಯಾಗಿ ಇರ್ಬೋದು. ಇನ್ನೇನು ಅಂಡಾಶಯ ಬಿಡುಗಡೆ ಆಗತ್ತೆ ಅಂದರೆ ಈ ಋತುಚಕ್ರದ ಮಧ್ಯದಲ್ಲಿ ಅಂಡಾಶಯ ಬಿಡುಗಡೆ ಆಗುವ ಒಂದು 4 ದಿನಗಳ ಆಸುಪಾಸಿನಲ್ಲಿ ನೀರಾಗಿ ಹೋಗಲಿಕ್ಕೆ ಶುರುವಾಗುತ್ತೆ. ಅಂದರೆ ಅಂಟಂಟಾಗತ್ತೆ, ಜಿಗುಟಾಗಿರುತ್ತೆ, ಆದರೆ ನೀರಾಗಿ ಹೋಗ್ಲಿಕ್ಕೆ ಶುರುವಾಗುತ್ತೆ. ಇದು ನಾರ್ಮಲ್ ಆಗಿರುವಂಥ ಒಂದು ಇದು ಒಂದು ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ, ಒಂದು ಅಂಡಾಶಯ ಬಿಡುಗಡೆ ಆಗಿದೆ ಅಥವಾ ಓವ್ಯುಲೇಷನ್ ಆಗಿದೆ, ಅಥವಾ ಒಂಥರ ಏನಂತೀವಿ ಸೆಕ್ಷುವಲ್ ಅರೋಸಲ್ ಅಂತ ಹೇಳ್ತೀವಿ. ಸೊ ಅದರಲ್ಲೂ ಕೂಡ ಈ ಒಂದು ಸೆಕ್ರೇಷನ್ ಜಾಸ್ತಿ ಆಗುತ್ತೆ. ಸೊ ಈ ಟೈಮಲ್ಲಿ ಏನಾಗುತ್ತೆ, ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ ತನ್ನ ಶಿಖರ ಮಟ್ಟದಲ್ಲಿ ಇರುತ್ತೆ, ಪೀಕಲ್ಲಿರುತ್ತೆ, ಹಾಗಾಗಿ ಹೆಚ್ಚಿಗೆ ಆಗುತ್ತೆ ವೈಟ್ ಡಿಸ್ಚಾರ್ಜ್. ತದನಂತರ ಮುಟ್ಟಾಗಕ್ಕೆ ಇನ್ನೊಂದು ವಾರ 10 ದಿವಸ ಇನ್ನೂ ಇದೆ ಅನ್ಬೇಕಾದ್ರೆ ಏನಾಗುತ್ತೆ, ಇದೇ ಒಂದು ಡಿಸ್ಚಾರ್ಜ್ ಏನಿದೆಯಲ್ಲ ಅದು ಮತ್ತೆ ಗಟ್ಟಿಯಾಗುತ್ತೆ. ಸೊ ಇದು ನಾರ್ಮಲ್ ಸೈಕಲ್. ಸೊ ಈ ನಾರ್ಮಲ್ ಸೈಕಲ್ ಕೆಲವೊಮ್ಮೆ ಸ್ಪೋರ್ಟ್ಸ್ ಆಡಬೇಕಾರೆ ಅಥವಾ ಬೇರೆ ಒಂದು ಆ್ಯಕ್ಟಿವಿಟಿನಲ್ಲಿ ಏನಾಗುತ್ತೆ, ಅವರ ಅಂಡರ್ಗಾರ್ಮೆಂಟ್ಸಲ್ಲಿ ತಾಗುತ್ತೆ. ಅದನ್ನು ಪೋಷಕರು ನೋಡಿಬಿಟ್ಟು ಗಾಬರಿ ಆಗ್ತಾರೆ, ಓ ಇಷ್ಟೊಂದು ಬಿಳಿ ಮುಟ್ಟು ಹೋಗ್ತಾ ಇದೆ. ಇದು ಸಹಜವಾಗಿ ಆಗುವಂಥ ಬಿಳಿ ಮುಟ್ಟು, ಇದಕ್ಕೆ ಯಾವುದೇ ಗಾಬರಿ ಆಗೋ ಯೋಚನೆ ಇಲ್ಲ. ಸೊ ಇದರಿಂದ ಯಾವುದೇ ಸೊಂಟ ನೋವಾಗಲಿ ಬೆನ್ನೋವಾಗಲಿ ಯಾವುದೇ ಬರುವುದಿಲ್ಲ.
ಸೊ ಬೆನ್ನು ಸೊಂಟ ನೋವು ಆ ವಯಸ್ಕರಲ್ಲಿ ಇದ್ದರೂ ಕೂಡ ಅದು ಬೇರೆ ಕಾರಣಗಳಿಗಿರ್ಬೋದು, ಈ ಕಾರಣಗಳಿಗಂತೂ ಅಲ್ಲ. ಸೊ ಇದೇ ರೀತಿ ಪ್ರೆಗ್ನೆನ್ಸಿನಲ್ಲೂ ಕೂಡ ನಾರ್ಮಲ್ ಡಿಸ್ಚಾರ್ಜ್ ಅನ್ನೋಂಥದ್ದು ಇರುತ್ತೆ. ಇದಕ್ಕೆ ಯಾವುದೇ ವಾಸನೆ ಆಗಲೂ ಇರಲ್ಲ ಅಥವಾ ಬೇರೆ ಬೇರೆ ಬಣ್ಣ ಇರಲ್ಲ, ಜಸ್ಟ್ ಬಿಳಿ ಹಾಗೂ ಬಣ್ಣ ಇಲ್ದಂಗೆ ಲೊಳೆ. ಸೊ ಪ್ರೆಗ್ನೆನ್ಸಿನಲ್ಲೂ ಕೂಡ ಈ ಡಿಸ್ಚಾರ್ಜ್ ಜಾಸ್ತಿ ಇರುತ್ತೆ. ಬರ್ತಾ ಬರ್ತಾ ಪ್ರೆಗ್ನೆನ್ಸಿ 9 ತಿಂಗಳು ಹತ್ರ ಬರ್ತಾ ಇದ್ದಂಗೂ ಈ ಡಿಸ್ಚಾರ್ಜ್ ಜಾಸ್ತಿ ಆಗುತ್ತೆ. ಮುಟ್ಟು ನಿಂತ ಮೇಲೆ ಈ ಒಂದು ಡಿಸ್ಚಾರ್ಜ್ ಕಮ್ಮಿ ಆಗ್ತಾ ಬರುತ್ತೆ. ಯಾಕೆಂದರೆ ತಾನಾಗೆ ಈಸ್ಟ್ರೋಜನ್ ಹೆಣ್ತನದ ಹಾರ್ಮೋನ್ ಏನಿದೆ ಅದು ಕಮ್ಮಿ ಆಗ್ತಾ ಬರೋದ್ರಿಂದ ಈ ಡಿಸ್ಚಾರ್ಜ್ ಕಮ್ಮಿ ಆಗುತ್ತೆ. ಈ ಡಿಸ್ಚಾರ್ಜ್ದು ಮೇನ್ ಫಂಕ್ಷನ್ ಏನಂದರೆ, ನಮ್ಮ ಕಣ್ಣಿನಲ್ಲಿ ನೀರಿನ ಪಸೆ ಹೇಗಿರುತ್ತೆ ಪ್ರೊಟೆಕ್ಟಿವ್, ಅದು ಅಂದರೆ ಸಹಾಯಕಾರಿ. ಅದೇ ರೀತಿ ವೆಜೈನಲ್ ಡಿಸ್ಚಾರ್ಜ್ ಕೂಡ ಅದೊಂದು ವೆಜೈನಲ್ pH ಅನ್ನೋದನ್ನು ಮೇಂಟೈನ್ ಮಾಡಬೇಕು. ಯಾಕಂದರೆ ಈ pH ಅಸಿಡಿಕ್ pH ಮೇಂಟೈನ್ ಆದರೆ ಇನ್ಫೆಕ್ಷನ್ಗಳಾಗೋದಿಲ್ಲ. ಹಾಗೆ ಆ ಡೆಡ್ ಸೆಲ್ಸ್ ಏನೇ ಇರುತ್ತೆ ಅದೆಲ್ಲ ಹೊರಗೆ ಹೋಗಲಿಕ್ಕೆ ಸಹಾಯ ಮಾಡುತ್ತೆ. ಹಾಗೆ ಬಿಳಿಮುಟ್ಟು ಅಂದರೆ ಆರೋಗ್ಯಕರ ಬಿಳಿಮುಟ್ಟು ಏನಿದೆ ಇದು ನಮ್ಮ ದೇಹಕ್ಕೆ ಸಹಾಯಕಾರಿ, ನಮ್ಮ ಪ್ರೊಟೆಕ್ಷನಿಗಿರುವಂಥದ್ದು. ಗಾಬರಿ ಆಗೋ ಯೋಚನೆ ಬೇಡ. ಎಸ್ ಡಾಕ್ಟರ್ ಸಂಧ್ಯಾ ಅವರಿಂದ ನಾರ್ಮಲ್ ಆಗಿ ಬಿಳಿ ಮುಟ್ಟು ಹೋಗುವಂಥದ್ದು ಏನು ಅಂತ ತಿಳ್ಕೊಂಡಿದ್ದೀವಿ. ಈಗ ಡಾಕ್ಟರ್ ಚೇತನ್ ಅವರೇ, ಎಬ್ನಾರ್ಮಲ್ ವೈಟ್ ಡಿಸ್ಚಾರ್ಜ್ ಅಂತ ಅಂದರೆ ಏನು ಅಂತೇಳಿ ಸ್ವಲ್ಪ ಹೇಳ್ಕೊಡ್ತೀರಾ? ಸಾಕಷ್ಟು ಮಹಿಳೆಯರು ಬರ್ತಾರೆ, ಅವರಿಗೆ ಮೇಡಮ್ ಹೇಳ್ದಂಗೆ ವೈಟ್ ಡಿಸ್ಚಾರ್ಜ್ ಎಷ್ಟೋ ಸಲ ಪೇಷಂಟ್ಸ್ ಬಂದಾಗ ನಾರ್ಮಲ್ ವೈಟ್ ಡಿಸ್ಚಾರ್ಜ್ನೇ ಅವ್ರು ತಪ್ಪಾಗಿ ತಿಳ್ಕೊತಾರೆ. ಸೊ ನಿಮಗೆ ಗೊತ್ತಾಗಿರ್ಬೋದು ಇವಾಗ ನಾರ್ಮಲ್ ವೈಟ್ ಡಿಸ್ಚಾರ್ಜ್ ಅಂದರೆ ಏನು ಅಂತ. ಸೊ ಅಬ್ನಾರ್ಮಲ್ ಯಾವಾಗ ನೀವು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಬೇಕು ಅನ್ನೋದು ನೆಕ್ಸ್ಟ್ ಬರುವಂಥ ಪ್ರಶ್ನೆ. ಸೊ ಈ ಒಂದು ಬಿಳಿಮುಟ್ಟು ಪದೇ ಪದೇ ಆಗ್ತಾ ಇದೆ, ಇಡೀ ಅವರಿಗೆ ಮೆನ್ಸ್ಟ್ರುಯೇಷನ್ಗೆ ಯಾವುದೇ ರೀತಿ ಸಂಬಂಧ ಇಲ್ಲದೆ ಇದ್ದಾಗ, ಅಥವಾ ಅದು ತುಂಬ ಸ್ಮೆಲ್ ಬರ್ತಾ ಇದೆ, ಒಂಥರ ಫಿಶಿ ಓಡರ್ ಅಂತ ಹೇಳ್ತೀವಿ, ಪಕ್ಕದಲ್ಲೇ ನಿಲ್ಲಿಕ್ಕಾಗೋದಿಲ್ಲ ಆ ಥರ ಇದ್ದಾಗ, ಅಥವಾ ಅದರಲ್ಲಿ ಕಲರ್ ಏನು ಈ ನಾರ್ಮಲ್ ವೈಟ್ ಡಿಸ್ಚಾರ್ಜ್ ಏನಿರುತ್ತೆ ಅದು ಸಪೋಸ್ ಹಳದಿ ಬಣ್ಣ ಅಥವಾ ಬ್ರೌನಿಷ್ ಡಿಸ್ಚಾರ್ಜ್ ಆಯಿತು ಅಥವಾ ಗ್ರೀನಿಷ್ ಡಿಸ್ಚಾರ್ಜ್ ಆಗ್ತಾ ಇದೆ ಅಂತಂದರೆ ಖಂಡಿತವಾಗ್ಲೂ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಬೇಕಾಗತ್ತೆ. ಇನ್ನೊಂದು ಬಿಳಿಮುಟ್ಟಿನ ಜೊತೆಗೆ ಅಲ್ಲಿ ತುರಿಕೆ ಅಥವಾ ನವೆ ಉಂಟಾಗೋದು ಅಥವಾ ವೆಸೈಕಲ್ಸ್ ಅಂತ ಹೇಳ್ತೀವಿ, ಅಂದರೆ ಈ ಸಣ್ಣ ನೀರು ಥರ ಗುಳ್ಳೆ ಉಂಟಾಗ್ತಾ ಇದೆ ಅಂತಂದರೆ ಖಂಡಿತವಾಗ್ಲೂ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಬೇಕಾಗತ್ತೆ. ಇನ್ನು 4ನೇ ಸಿಂಪ್ಟಮ್ ಏನಂತಂದರೆ, ಗಂಡ ಹೆಂಡತಿ ಸಂಭೋಗದ ಟೈಮಲ್ಲಿ ಅವರಿಗೆ ಅತಿಯಾದ ನೋವಾಗ್ತಾ ಇದೆ, ಅಥವಾ ಅದರ ಜೊತೆಗೆ ಕೆಳ ಹೊಟ್ಟೆ ನೋವು, ಅಥವಾ ಸಾಮಾನ್ಯವಾಗಿ ಹೇಳೋದು ಕಿಬ್ಬೊಟ್ಟು ನೋವು ಅಂತ ಹೇಳಿಬಿಟ್ಟು, ಅಥವಾ ಇದು ಏನು ಲೋ ಬ್ಯಾಕ್ ಏಕ್, ಸೊಂಟ ನೋವು, ಇದು ಯಾವುದಾದ್ರೂ ಇದ್ದರೆ ನಿಮ್ಮ ಏನು ಈ ವೈಟ್ ಡಿಸ್ಚಾರ್ಜ್ ಇದೆ ಅಲ್ಲ, ಆಲ್ಮೋಸ್ಟ್ ಅದು ಎಂಡೋಮೆಟ್ರೈಟಿಸ್ ಅಂತ ಹೇಳ್ತೀವಿ, ಅಂದರೆ ಗರ್ಭಕೋಶ ಮತ್ತು ಇದು ಎಂಡೋಮೆಟ್ರಿಯಮನ್ನು ಅದು ಸಾಕಷ್ಟು ಇನ್ಫೆಕ್ಟೆಡ್ ಆಗಿರಬಹುದು. ಸೊ ಆ ಟೈಮಲ್ಲಿ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಬೇಕಾಗತ್ತೆ. ಮತ್ತು ಇವಾಗ ಡಾಕ್ಟ್ರ್ ಹತ್ರ ಬಂದ ಮೇಲೆ ಗೈನಕಾಲಜಿಸ್ಟನ್ನು ಮೀಟ್ ಮಾಡಿದ ಮೇಲೆ ನೆಕ್ಸ್ಟ್ ಬರುವಂಥದ್ದು ಏನು ಮಾಡ್ತಾರೆ ಅಂತ ಹೇಳಿಬಿಟ್ಟು, ಸೊ ಯೂಶ್ವಲಿ ಒಂದು ಸಿಂಪಲ್ ಒಂದು ಎಕ್ಸಾಮಿನೇಷನ್ ಮಾಡ್ತೀವಿ, ಅದಕ್ಕೆ ಪರ್ಸ್ಪೆಕ್ಯುಲಮ್ ಎಕ್ಸಾಮಿನೇಷನ್ ಅಂತ ಹೇಳ್ತೀವಿ. ಸೊ ಆ ಒಂದು ಎಕ್ಸಾಮಿನೇಷನ್ ಮಾಡೋದ್ರಿಂದ ನಮಗೆ ನಾವು ನೋಡ್ಬೋದು ಯಾವ ರೀತಿ ಆಗ್ತಾ ಇದೆ, ರೀಸನ್ ಏನು ಅಂತ ಹೇಳಿಬಿಟ್ಟು. ಸೊ ಏನೇನು ರೀಸನ್ ವೈಟ್ ಡಿಸ್ಚಾರ್ಜ್ಗೆ ಯಾವುದು ಕಾಮನ್ ರೀಸನ್ ಅಂತ ಹೇಳ್ತೀನಿ. ಒಂದು ಕ್ಯಾಂಡಿಡಿಯಲ್ ಇನ್ಫೆಕ್ಷನ್ ಅಥವಾ ಫಂಗಲ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ. ಸೊ ಇದು ಮೋಸ್ಟ್ ಕಾಮನ್ ಮಹಿಳೆಯರಲ್ಲಿ ಕಾಣುವಂಥ ಒಂದು ವೈಟ್ ಡಿಸ್ಚಾರ್ಜ್ಗೆ ಕಾರಣಕರ್ತದ್ದು ಒಂದು. ಎರಡನೇದು ಆ pH ಏನಿದೆ, ಮೇಡಮ್ ಏನು ಹೇಳಿದರು, ನಾರ್ಮಲ್ ವೆಜೈನಲ್ pH ಏನಿದೆ ಅದು ಸಾಕಷ್ಟು ಅಸಿಡಿಕ್ ಅಥವಾ ಆಲ್ಕಲೈನ್ ಆದಾಗ ಬ್ಯಾಕ್ಟೀರಿಯಲ್ ವೆಜಿನೋಸಿಸ್ ಅಂತ ಹೇಳ್ತೀವಿ. ಸೊ ನಾರ್ಮಲ್ ಬ್ಯಾಕ್ಟೀರಿಯಾ ಏನಿದೆ ಅದು ಅಬ್ನಾರ್ಮಲ್ ಬ್ಯಾಕ್ಟೀರಿಯಾ ಆಗಿ ಉಂಟಾಗ್ಬೋದು. ಸೊ ಇದಕ್ಕೆ ನಾವು ಬ್ಯಾಕ್ಟೀರಿಯಲ್ ವೆಜಿನೋಸಿಸ್ ಅಂತ ಹೇಳ್ತೀವಿ. ಮತ್ತು ಇನ್ನೊಂದು 3ನೇ ಬರುವಂಥದ್ದು ಟ್ರೈಕೋಮೋನಸ್ ವೆಜಿನಾಲಿಸ್ ಅಥವಾ ಈ STDs ಅಂತ ಹೇಳ್ತೀವಿ, ಈ ವೆನರಲ್ ಡಿಸೀಸಸ್ ಅಂತ ಹೇಳ್ಬಿಟ್ಟು. ಈ ಎಲ್ಲ ಕಾರಣಗಳಿಂದ ಬಿಳಿಮುಟ್ಟು ಅಬ್ನಾರ್ಮಲ್ ಆಗಿ ಟರ್ನ್ ಆಗ್ಬೋದು, ಮತ್ತು ಈ ಎಲ್ಲ ಕಾರಣಗಳಿಂದಲೂ ಪೇಷಂಟ್ಗೆ ಸಾಕಷ್ಟು ತೊಂದರೆ ಉಂಟಾಗ್ತಿರ್ಬೋದು, ಮತ್ತು ಗೈನಕಾಲಜಿಸ್ಟ್ನ ಅವರು 100% ಮೀಟ್ ಮಾಡಬೇಕಾಗುತ್ತೆ ಆ ಟೈಮಲ್ಲಿ. ಡಾಕ್ಟರ್ ಚೇತನ್ ಅವರು ಹೇಳಿದಂಗೆ ಈ ಅಬ್ನಾರ್ಮಲ್ ವೈಟ್ ಡಿಸ್ಚಾರ್ಜಿಗೆ ಹಲವಾರು ಕಾರಣಗಳಿರ್ಬೋದು. ಆದ್ದರಿಂದಾಗಿ ಇದನ್ನು ಏನಂತ ಪರೀಕ್ಷಿಸಿ ಅದನ್ನು ಲ್ಯಾಬೊರೇಟ್ರಿಯಲ್ಲೂ ಟೆಸ್ಟ್ ಮಾಡೋಕ್ಕಾಗತ್ತೆ. ಕೆಲವದು ಒಂದು ವೈಟ್ ಡಿಸ್ಚಾರ್ಜ್ ಅಂತ ತೆಗೆದು ಸ್ಲೈಡಲ್ಲಿ ಹಾಕಿ ಅದನ್ನು ಪರೀಕ್ಷೆ ಮಾಡಿ ನೋಡಿದಾಗ ಯಾವ ಕಾರಣಕ್ಕೆ ಈ ಬಿಳಿ ಮುಟ್ಟು ಜಾಸ್ತಿ ಹೋಗ್ತಾ ಇದೆ ಅಂತ. ಆದರೂ ಕೆಲವು ಸರಿ ನಮಗೆ ನೋಡಿದಾಗಲೇ ಕಣ್ಣಿಂದ ನೋಡಿದಾಗಲೇ ಗೊತ್ತಾಗುತ್ತೆ ಇದು ಈ ಥರ ಇನ್ಫೆಕ್ಷನ್ನು ಅಂತೇಳಿ. ಬಿಳಿಯಾಗಿ ಗಟ್ಟಿಯಾಗಿ ಒಂಥರ ಮೊಸರು ಥರ ಬರ್ತಾ ಇದೆ, ಅದು ಫಂಗಲ್ ಇನ್ಫೆಕ್ಷನ್ ಅಂತ ಹೇಳ್ತಾರೆ, ಕ್ಯಾಂಡಿಡಲ್ ಇನ್ಫೆಕ್ಷನ್ ಅಂತ ತಿಳ್ಕೊಬೋದು. ಕೆಲವು ಸಂದರ್ಭಗಳಲ್ಲಿ ಒಂಥರ ಗ್ರೀನಿಷ್ ನೊರೆಯಾಗಿ ವಾಸನೆ ಇರುವಂಥ ಇನ್ಫೆಕ್ಷನ್ ಡಿಸ್ಚಾರ್ಜ್ ಇದ್ದರೆ ಅದನ್ನು ಟ್ರೈಕೋಮೋನಾಸ್ ಅಂತ ತಿಳ್ಕೊಬೋದು. ಇವೆಲ್ಲವನ್ನು ನಾವು ಲ್ಯಾಬೊರೇಟರಿಯಲ್ಲಿ ಡಯಾಗ್ನೋಸ್ ಮಾಡಿದ ಮೇಲೆ ಅದಕ್ಕೆ ಸೂಕ್ತ
ಚಿಕಿತ್ಸೆಯನ್ನು ಕೊಡಬೇಕಾಗತ್ತೆ. ಆದರೆ ಇದರಲ್ಲಿ ನಾವು ಏನು ತಿಳ್ಕೊಳ್ಬೇಕು ಅಂತ ಹೇಳಿದರೆ, ಇದಕ್ಕೆ ಬರೀ ಸ್ತ್ರೀಗೆ ಮಾತ್ರ ಟ್ರೀಟ್ಮೆಂಟ್ ಕೊಟ್ಟರೆ ಸಾಕಾಗೋದಿಲ್ಲ. ಹೆಚ್ಚಿನ ಸಂದರ್ಭಗಳಲ್ಲಿ ಗಂಡನಿಗೂ ಕೊಡಬೇಕಾಗತ್ತೆ. ಯಾಕಂದರೆ ಇದು ಒಬ್ಬರಿಂದ ಇನ್ನೊಬ್ಬರಿಗೆ ಮತ್ತೆ 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 ಹೋಗೋ ಚಾನ್ಸ್ ಇದೆ, ಒಬ್ಬರಿಗೆ ಮಾತ್ರ ಟ್ರೀಟ್ಮೆಂಟ್ ಕೊಟ್ಟರೆ. ಅದರಿಂದಾಗಿ ಇಬ್ಬರಿಗೂ ದಂಪತಿಗಳಿಗೆ ಟ್ರೀಟ್ಮೆಂಟ್ ಕೊಟ್ಟರೆ ಬಹುಶಃ ಇದಕ್ಕೆ ಗುಣ ಕಾಣ್ಬೋದು. ಇಲ್ಲದಿದ್ದರೆ ಆ ಸ್ತ್ರೀ ಪದೇ ಪದೇ ಬರ್ತಾನೆ ಇರ್ತಾಳೆ. ಅಂಥ ಸಂದರ್ಭಗಳಲ್ಲಿ ಇದೇ ಸೋಂಕಿನಿಂದ ಬರ್ತಾ ಇದ್ದಾಳೆ ಅಥವಾ ಬೇರೆ ಏನಾದರೂ ಕಾರಣ ಇದೆಯೋ ಅಂತೇಳಿ ಹುಡುಕಬೇಕಾಗ್ಬೋದು. ಈಗ ಡಾಕ್ಟರ್ ದ್ರಾಕ್ಷಾಯಿಣಿಯವರೇ, ಇದಕ್ಕೆ ಏನು ಪರಿಹಾರ ಇದೆ? ಟ್ರೀಟ್ಮೆಂಟ್ ಅಲ್ಲ, ಡಯಾಗ್ನೋಸಿಸ್ ಮಾಡೋದಕ್ಕಿಂತ ಮೊದಲೇ ಹೇಗೆ ತಡೆಗಟ್ಬೋದು ಇದನ್ನು? ನಿಮಗೆಲ್ಲ ಗೊತ್ತಿರ್ಬೋದು, ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್. ಅಂದರೆ ಏನಾದ್ರು ತೊಂದರೆ ಆಗೋದಕ್ಕಿಂತ ಮೊದಲೇ ತಡೆಗಟ್ಟೋದು ಒಳ್ಳೆಯದು. ಸೊ ಮೇಯ್ನಾಗೆ ವೈಟ್ ಡಿಸ್ಚಾರ್ಜು ತುಂಬ ಕಾಮನ್ನಾಗಿ ಕಂಡುಬರೋ ತೊಂದರೆಗಳದು. ಅದನ್ನು ಯಾವ ಥರ ನೀವು ಪರ್ಸ್ನಲ್ ಹೈಜೀನ್ ಮೇಂಟೈನ್ ಮಾಡಿದ್ರೆ ಕಡಿಮೆ ಮಾಡ್ಬೋದು ಅಂತ ಹೇಳ್ತೀನಿ. ಯೂಶಲಿ ಎಲ್ರಿಗೂ ಕಾನ್ಸೆಪ್ಟ್ ಇರುತ್ತೆ, ಆ ಜಾಗನ ಚೆನ್ನಾಗಿ ಸೋಪ್ ಹಾಕಿ ತೊಳೆದ್ರೆ ಪದೇ ಪದೇ ತೊಳೆದ್ರೆ ಚೆನ್ನಾಗಿರುತ್ತೆ ಅಂತ. ಆದಷ್ಟು ಸೋಪ್ ಜಾಸ್ತಿ ಯೂಸ್ ಮಾಡಬೇಡಿ, ಹಾರ್ಶ್ ಸೋಪ್ ಎಲ್ಲ ಬೇಡ. ನೀವು ಜಸ್ಟ್ ಲೂಕ್ ವಾರ್ಮ್ ವಾಟರ್ ಅಂತಾರಲ್ಲ, ಸ್ವಲ್ಪ ಬೆಚ್ಚ ನೀರಲ್ಲಿ ತೊಳೆದ್ರೆ ಸಾಕು. ಅಕಸ್ಮಾತ್ ನೀವು ಪದೇ ಪದೇ ವಾಶ್ರೂಮ್ಗೆ ಹೋಗ್ತಾ ಇದ್ದೀರಾ, ಅಲ್ಲಿ ವಾಟರ್ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಅದನ್ನು ಒಣ ಬಟ್ಟೆ, ಸಾಫ್ಟ್ ಕಾಟನ್ ಬಟ್ಟೆಯಲ್ಲಿ ಒಣಗಿಸ್ಕೊಂಡು ಪ್ಯಾಂಟೀಸ್ ಯೂಸ್ ಮಾಡೋದು ಒಳ್ಳೆಯದು. ಆದಷ್ಟು ಪ್ಯಾಂಟೀಸು ಕಾಟನ್ ಪ್ಯಾಂಟೀಸ್ ಯೂಸ್ ಮಾಡಬೇಕು, ನೈಲಂದೆಲ್ಲ ಆದಷ್ಟು ಅವಾಯ್ಡ್ ಮಾಡಬೇಕು. ಇದು ಪೀರಿಯಡ್ಸ್ ಟೈಮಲ್ಲಿ ಪ್ಯಾಡ್ಗಳೆಲ್ಲ ಆದಷ್ಟು 4 to 5 hours ಒಂದು ಸರಿ ಚೇಂಜ್ ಮಾಡೋದು ಒಳ್ಳೆಯದು. ಯಾಕೆಂದರೆ ತುಂಬ ಹೊತ್ತು ಇಟ್ಕೊಂಡಾಗ ಅದು ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಕೆಲವೊಬ್ಬರಿಗೆ ಕಾಂಡಮ್ಸ್ ಯೂಸ್ ಮಾಡ್ತಾ ಇರ್ಬೋದು ಅವ್ರ ಹಸ್ಬೆಂಡು, ಅವ್ರಿಗೆ ಏನಾದ್ರು ಅಲರ್ಜಿ ಇದ್ದರೆ, ಆ ಕಾಂಡಮ್ಗೆ ಏನಾದ್ರು ಅಲರ್ಜಿ ಇದ್ದರೆ ಸೊ ಅದನ್ನು ಆದಷ್ಟು ಅವಾಯ್ಡ್ ಮಾಡೋದು ಒಳ್ಳೆಯದು. ಆವಾಗಲೇ ಮೇಡಮ್ ಹೇಳ್ದಂಗೆ ಅದು ಅಸಿಟಿಕ್ pH ಇರುತ್ತೆ. ಸೊ ಹಾಗಾಗಿ ನೀವು ಸೋಪ್ ಎಲ್ಲ ತುಂಬ ಯೂಸ್ ಮಾಡಿದಾಗ ಅದು ಅಲ್ಲಿ ವೆಜೈನಾದಲ್ಲಿ ಮೈಕ್ರೋ ಆರ್ಗಾನಿಸಮ್ಸ್ ಇರುತ್ತೆ, ಬ್ಯಾಕ್ಟೀರಿಯಾ ಇರುತ್ತೆ. ಹೆಲ್ದಿ ಬ್ಯಾಕ್ಟೀರಿಯಾ ಇದ್ದರೆ ಒಳ್ಳೆಯದು. ನಾವು ಸೋಪೆಲ್ಲ ಜಾಸ್ತಿ ಯೂಸ್ ಮಾಡಿದಾಗ, ಆ್ಯಂಟಿ ಬ್ಯಾಕ್ಟೀರಿಯಲ್ ಅಂತ ಏನು ಸೋಪೆಲ್ಲ ಯೂಸ್ ಮಾಡಿದಾಗ ಆ ಬ್ಯಾಕ್ಟೀರಿಯಾಸ್ ಒಳ್ಳೆ ಬ್ಯಾಕ್ಟೀರಿಯಾ ಎಲ್ಲ ಹೋಗ್ಬಿಟ್ಟು ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಕೆಲವೊಂದು ಸರಿ ಇದನ್ನು ಹೇಗೆ ಅಂದರೆ ಪ್ರೋಬಯೋಟಿಕ್ಸ್ ಅಂತ ಕೊಡ್ತೀವಿ. ಸೊ ಅದು ಟ್ಯಾಬ್ಲೆಟ್ಸ್ ಫಾರ್ಮಲ್ಲಿ ಕೊಡ್ತೀವಿ. ಸೊ ನೀವು ಮನೆಯಲ್ಲೇ ಪ್ರೋಬಯೋಟಿಕ್ಸ್ ರಿಚ್ರ ಮೊಸರೆಲ್ಲ ಯೂಸ್ ಮಾಡಿದ್ರು ಆದಷ್ಟು ಒಳ್ಳೆಯದು. ಕೆಲವರು ಆ ಏರಿನ ನಾವು ಕ್ಲೀನಾಗಿ ಇಡ್ಕೊತಾ ಇಡಬೇಕು ಅಂತೇಳಿ ರೇಸರ್ ಯೂಸ್ ಮಾಡ್ತಾರೆ. ತುಂಬ ಫ್ರೆಶ್ ಯೂಸ್ ಆ್ಯಂಡ್ ಥ್ರೋ ರೇಸರ್ ಯೂಸ್ ಮಾಡಿದ್ರೆ ತೊಂದರೆ ಇಲ್ಲ. ತುಂಬ ಹಳೇದು ರೇಸರೆಲ್ಲ ಯೂಸ್ ಮಾಡೋದು ಅವಾಯ್ಡ್ ಮಾಡೋದು ಒಳ್ಳೆಯದು. ಆದಷ್ಟು ರೇಸರ್ಗಿಂತನೂ ಅಲ್ಲಿ ಎಲೆಕ್ಟ್ರಿಕ್ ಟ್ರಿಮ್ಮರು ಇಲ್ಲಾಂದರೆ ಜಸ್ಟ್ ಸೀಸರ್ಸಲ್ಲಿ ಹೇರ್ ರಿಮೂವಲ್ ಮಾಡೋದು ಒಳ್ಳೇದು ಅಂದ್ಕೊತೀನಿ. ಇಷ್ಟೆಲ್ಲ ಮಾಡೋದ್ರಿಂದ ಅಟ್ಲೀಸ್ಟ್ ತಕ್ಕ ಮಟ್ಟಿಗೆ ನಾವು ವೈಟ್ ಡಿಸ್ಚಾರ್ಜ್ನ ನಮ್ಮ ಕಂಟ್ರೋಲ್ ಮಾಡ್ಬೋದು ಅಂತ ಅಂದ್ಕೊತೀವಿ. ಯೂಶಲಿ ಟೈಟ್ ಪ್ಯಾಂಟ್ಸು, ಟೈಟ್ ಜೀನ್ಸು ಆ ಥರ ಎಲ್ಲ ಹಾಕೋದು ಅವಾಯ್ಡ್ ಮಾಡೋದು ಒಳ್ಳೆಯದು. ಯಾಕೆಂದರೆ ಅಲ್ಲಿ ನಾವೇನು ಹೇಳ್ತಾ ಇದ್ದೀವಲ್ಲ ಆವಾಗಲಿಂದ ಸ್ಮೆಲ್ ಬರುತ್ತೆ ಅಂತ, ಆ್ಯಕ್ಚುಲಿ ಅಸಚ್ ವೈಟ್ ಡಿಸ್ಚಾರ್ಜಿಗೆ ಸ್ಮೆಲ್ ಇರಲ್ಲ. ಸೊ ಅಲ್ಲಿ ಹೊರಗಡೆ ಬಂದಾಗ ಸ್ವೆಟ್ಟಿಂಗು ಆ ಥರ ಎಲ್ಲ ಆದಾಗೂ ಸ್ಮೆಲ್ ಬರೋ ಚಾನ್ಸಸ್ ಇರುತ್ತೆ. ಸೊ ಆದಷ್ಟು ಟೈಟ್ ಬಟ್ಟೆಗಳು ಅವಾಯ್ಡ್ ಮಾಡಿ. ನೈಟ್ ಟೈಮಲ್ಲಿ ಪ್ಯಾಂಟೀಸು ಸ್ವಲ್ಪ ಅವಾಯ್ಡ್ ಮಾಡಿ, ಲೂಸ್ ಸ್ಕರ್ಟ್ಸು ಇಲ್ಲ ಲೂಸ್ ಪ್ಯಾಂಟ್ಸ್ ಯೂಸ್ ಮಾಡಿದ್ರು ಒಳ್ಳೇದು ಅಂದ್ಕೊತೀವಿ. ನಮ್ಮ ದೇಶಕ್ಕೆ ಯಾವ ವೆದರ್ ಸಿಸ್ಟಮ್ ಇದೆ ಅಂತ ಈ ಸಿಸ್ಟಮಿಗೆ ಈ ಟೈಟ್ ಬಟ್ಟೆಗಳು, ಸಿಂಥೆಟಿಕ್ ಬಟ್ಟೆಗಳು ಹಾಕೋವಂಥದ್ದು ಒಳ್ಳೆಯದಲ್ಲ. ಅದರಿಂದಾಗಿ ಆದಷ್ಟು ಇವುಗಳನ್ನು ಅವಾಯ್ಡ್ ಮಾಡಿದರೆ ವೈಯಕ್ತಿಕ ಸ್ವಚ್ಛತೆಯನ್ನು ಕಾಪಾಡಿಕೊಂಡ್ರೆ ಬಹಳ ಒಳ್ಳೆಯದು. ಇವನ್ನೆಲ್ಲ ತಡೆಗಟ್ಟಬಹುದು. ಡಾಕ್ಟರ್ ದ್ರಾಕ್ಷಾಯಿಣಿಯವರೇ ಅದೇ ವೈಯಕ್ತಿಕ ಸ್ವಚ್ಛತೆ ಬಗ್ಗೆ ಇನ್ನೂ ಸ್ವಲ್ಪ ಏನಾದರೂ ಹೇಳ್ತೀರಾ? ನಾವಾಗಲೇ ಹೇಳ್ದಾಗೆ ಅದು ಮೇನಾಗೆ ಪ್ಯಾಂಟೀಸು ವೆಟ್ಟಿರಬಾರ್ದು. ಡಾಕ್ಟರ್ ಚೇತನ್ ಅವ್ರು ಹೇಳ್ದಂಗೆ ಫಂಗಲ್ ಇನ್ಫೆಕ್ಷನ್ನು ಅಲ್ಲಿ ಅದು ವೆಟ್ಟಿದ್ದಾಗ ಫಂಗಲ್ ಗ್ರೋತು ಚೆನ್ನಾಗಾಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಅಟ್ಲೀಸ್ಟ್ ಮಿನಿಮಮ್ 2 times ಪ್ಯಾಂಟೀಸ್ ಚೇಂಜ್ ಮಾಡೋದು ಒಳ್ಳೆಯದು. ಇನ್ನೊಂದು ವಿಷಯ ನಿಮ್ಮ ಹತ್ರ ಕೇಳಬೇಕು ಅಂತ ಮಾಡಿದೆ. ಈಗ ಮಾರ್ಕೆಟಲ್ಲಿ ಬಂದ ಕೆಲವು ಇವಿದ್ದಾವೆ, ವಿ ವಾಶ್ ಮತ್ತು ಕೆಲವೆಲ್ಲ ವಾಶ್ಗಳಿದ್ದಾವೆ, ಅವುಗಳ ಬಗ್ಗೆ ಏನು ಹೇಳ್ತೀರಾ? ಲಿಟ್ರೇಚರ್ ಪ್ರಕಾರ ಅಂದರೆ ಸ್ಟಡೀಸ್ ಮಾಡಿರೋ ಪ್ರಕಾರ ಆ ಪರ್ಸ್ನಲ್ ಹೈಜೀನ್ ಅಂತ ಏನು ಅಡ್ವರ್ಟೈಸ್ಮೆಂಟಲ್ಲಿ ಎಲ್ಲ ತೋರಿಸ್ತಾರಲ್ಲ ಅಷ್ಟು ಅದು ಪ್ರಯೋಜನಕಾರಿಯಾಗಿಲ್ಲ. ನೀವು ಅದನ್ನು ಕ್ಲೀನ್ ಮಾಡಲಿಕ್ಕೆ ಬೆಸ್ಟು ಪದೇ ಹೇಳ್ತಾ ಇದ್ದೀವಿ, ಸ್ವಲ್ಪ ಬೆಚ್ಚ ನೀರಲ್ಲಿ ತೊಳೆದ್ರೆ ಸಾಕು. ಯಾವುದೋ ಸೆಂಟೆಡ್ ಸ್ಪೆಷಲಿ ಡಿಯೋಡ್ರೆಂಟ್ಸ್ ಇದೆ ಆ ಥರದ್ದೆಲ್ಲ ಯೂಸ್ ಮಾಡೋದೆಲ್ಲ ಬೇಡ. ಟಾಕಮ್ ಪೌಡರು, ಡಿಯೋಡ್ರೆಂಟ್ಸು, ಸೆಂಟೆಡ್ ಸೋಪ್ಸು ಆದಷ್ಟು ಅವಾಯ್ಡ್ ಮಾಡೋದು ಒಳ್ಳೆಯದು. ಕೆಲವೊಬ್ಬರಿಗೆ ಡೌಚಿಂಗ್ ಅಂತ ಒಂದು
ಸಿಸ್ಟಮ್ ಇದೆ, ಅಂದರೆ ಅವ್ರು ವೆಜೈನನ್ನು ಕ್ಲೀನ್ ಮಾಡೋದು ಅಂತ. ಇನ್ಸೈಡ್ ವೆಜೈನ ಕ್ಲೀನ್ ಮಾಡೋ ಅಗತ್ಯ ಇಲ್ಲ, ಔಟ್ಸೈಡಿಂದ ಜಸ್ಟು ವಾಟರ್ ಕ್ಲೀನ್ ಮಾಡಿದ್ರು ಸಾಕು. ಪರ್ಸ್ನಲ್ ಹೈಜೀನು ಮೆಟೀರಿಯಲ್ಸ್ ಏನು ಸಿಗುತ್ತೋ ಸೊಸೈಟಿಯಲ್ಲಿ ಅದನ್ನು ಯೂಸ್ ಮಾಡೋದು ಅಷ್ಟು ಅಗತ್ಯ ಇಲ್ಲ ಅಂತ ಅಂದ್ಕೊತೀವಿ. ಇವುಗಳಲ್ಲಿ ಕೆಲವರು ಈ ವಿ ವಾಶ್ ಆ ವಾಶ್ಗಳನ್ನು ತಪ್ಪು ರೀತಿಯಲ್ಲಿ ಉಪಯೋಗಿಸ್ತಾರೆ. ಏನಂತ ಹೇಳಿದರೆ ಇವುಗಳು ಇರುವಂಥದ್ದು ನಾವು ಸೂಕ್ಷ್ಮವಾಗಿ ಅದರಲ್ಲಿರುವ ಲಿಟ್ರೇಚರ್ನ ಓದಿದರೆ ಏನು ಹೇಳುತ್ತೆ, ಇಟ್ಸ್ ಓನ್ಲಿ ಫಾರ್ ಎಕ್ಸ್ಟರ್ನಲ್ ಯೂಸ್. ಮುಂದೆ ಏನಾದರೂ ಹೇಳೋಕ್ಕೆ ಬಯಸ್ತೀರಾ ಈ ಬಗ್ಗೆ? ಹಸ್ಬೆಂಡ್ಗೂ ಕೆಲವೊಂದು ಸತಿ ಕೊಡಬೇಕಾಗುತ್ತೆ, ಯಾಕೆಂದರೆ ಎಲ್ಲ ಟೈಮು ವೈಟ್ ಡಿಸ್ಚಾರ್ಜು ಆ ಮಹಿಳೆಯಿಂದನೇ ಬಂದಿರಲ್ಲ. ಫಾರ್ ಎಕ್ಸಾಂಪಲ್ ಹಸ್ಬೆಂಡಿಗೆ ಏನಾದ್ರು ಅಂದರೆ ಸೆಕ್ಶುಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಅಂತ ಹೇಳ್ತೀವಲ್ಲ, ಆ ಥರ ಏನಾದ್ರು ಪ್ರಾಬ್ಲಮ್ ಇದ್ದಾಗ ಆದಷ್ಟು ಆ ಟೈಮಲ್ಲಿ ಗಂಡ ಹೆಂಡತಿ ಸೇರೋದು ಕಡಿಮೆ ಮಾಡೋದು ಒಳ್ಳೆಯದು. ಇದು ಇಂಟರ್ಕೋರ್ಸ್ ಅಂದರೆ ಸಂಭೋಗ ಮಾಡೋದಕ್ಕಿಂತ ಮುಂಚೆ ಮತ್ತು ಆದಮೇಲೆ ಆ ಜಾಗನೆಲ್ಲ ಸ್ವಲ್ಪ ಕ್ಲೀನಾಗಿ ಇಟ್ಕೊಳ್ಳೋದು ಉತ್ತಮ ಅಂತ ಅಂತೀವಿ. ಇನ್ನೊಂದು ವಿಷಯ ನಾವು ತಿಳಿಸೋಕ್ಕೆ ಇಚ್ಛೆಪಡ್ತೀವಿ ಅಂತ ಹೇಳಿದರೆ, ವಯಸ್ಸಾದವರಲ್ಲಿ ಮುಟ್ಟು ನಿಂತ ಮೇಲೂ ಕೆಲವರಿಗೆ ಸಡನ್ನಾಗಿ ಡಿಸ್ಚಾರ್ಜ್ ಕಾಣಕ್ಕೆ ಸ್ಟಾರ್ಟ್ ಆಗುತ್ತೆ, ಇನ್ನೇನಾದರೂ ತೊಂದರೆಗಳಿರ್ಬೋದು. ಅಂಥ ಸಂದರ್ಭಗಳಲ್ಲಿ ನಿಗ್ಲೆಕ್ಟ್ ಮಾಡದೆ ತಕ್ಷಣ ವೈದ್ಯರ ಹತ್ರ ಸಲಹೆ ಪಡ್ಕೋಬೇಕು. ಇವುಗಳಲ್ಲಿ ಯಾಕೆ ಹೇಳ್ತಾ ಇರೋದಂದರೆ, ಈ ವಯಸ್ಸಲ್ಲಿ 50-60 ವಯಸ್ಸಲ್ಲಿ ಕ್ಯಾನ್ಸರ್ ಆಗೋ ಚಾನ್ಸಸ್ ಇರೋದರಿಂದ ಇವುಗಳನ್ನು ಯಾವತ್ತಿಗೂ ನಿರ್ಲಕ್ಷ್ಯ ಮಾಡ್ಕೋಬೇಡಿ. ಎಸ್ ಪ್ಲೀಸ್. ಇನ್ನೊಂದು ವಿಷಯ ನಾನು ಆ್ಯಡ್ ಮಾಡಲಿಕ್ಕೆ ಇಚ್ಛೆಪಡ್ತೇನೆ. ಈ ಬಿಳಿ ಮುಟ್ಟಿನ ಜೊತೆ ಕೆಂಪು ಮಿಶ್ರಿತ ಸಂಭೋಗ ಆದಮೇಲೆ ಬಿಳಿ ಮುಟ್ಟಿನ ಜೊತೆ ಕೆಂಪು ಮಿಶ್ರಿತ ಇದ್ದರೆ ಮಧ್ಯವಯಸ್ಕರು ತಕ್ಷಣ ತೋರಿಸ್ಕೊಳ್ಳೋದು ಒಳ್ಳೆಯದು. ಯಾಕಂದರೆ ಆ ವಯಸ್ಸಿನಲ್ಲೇ ಈ ಕ್ಯಾನ್ಸರ್ ಲಕ್ಷಣಗಳು ಶುರುವಾಗೋದು. ಸೊ ಶುರುವಿನಲ್ಲೇ ಅದನ್ನು ಮೊಟಕುಗೊಳಿಸಿದರೆ ಜೀವನ ಸುಖಾಂತವಾಗುತ್ತೆ. ವೈಟ್ ಡಿಸ್ಚಾರ್ಜ್, ಬಿಳಿ ಮುಟ್ಟಿನ ಬಗ್ಗೆ ಈವರೆಗೆ ಹಲವಾರು ವಿಷಯಗಳನ್ನು ತಿಳ್ಕೊಂಡಿದ್ದೀರಾ. ಈಗ ನಾವು ಕೊನೆಯ ಒಂದು ಸಬ್ಜೆಕ್ಟಿಗೆ ಹೋಗೋಣ. ಮೆನೋಪಾಸ್ ಅನ್ನೋದು ಇದು ಸುಮಾರು ಮುಟ್ಟು ನಿಲ್ಲುವ ವಯಸ್ಸಿನ ಆ ಕಡೆ ಈ ಕಡೆ ಏನು ಸಮಸ್ಯೆಗಳು ಬರ್ಬೋದು, ಏನು ಬದಲಾವಣೆಗಳಾಗಬಹುದು, ಅಂಥ ಪರಿಸ್ಥಿತಿಯಲ್ಲಿ ಏನು ಮಾಡಬೇಕು ಅನ್ನೋದನ್ನು ನಾವು ತಿಳಿಸ್ಕೊಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಇದು ಏನು ಅಂತ ಹೇಳಿದರೆ, ಋತುಮತಿ ಆದಾಗಿನಿಂದ ಇತ್ತೀಚೆಗೆ 9-10 ವರ್ಷಕ್ಕೂ ಋತುಮತಿ ಆಗುವವರನ್ನು ನಾವು ನೋಡಿದ್ದೀವಿ. ಅಲ್ಲಿಂದ ಸುಮಾರು 440-450 ತಿಂಗಳವರೆಗೆ ಸ್ತ್ರೀಯು ಪ್ರತಿ ತಿಂಗಳಲ್ಲಿ ಮುಟ್ಟಾಗ್ತಾ ಬರ್ತಾಳೆ. ಆದರೆ ಎಲ್ಲದಕ್ಕೂ ಒಂದು ಕೊನೆ ಅಂತ ಇರಬೇಕು. ಹಾಗಿರಬೇಕಾದ್ರೆ ಇದಕ್ಕೂ ಒಂದು ಕೊನೆ ಇರುತ್ತೆ. ಒಂದು ಹಂತದಲ್ಲಿ ಮುಟ್ಟು ನಿಂತು ಹೋಗುತ್ತೆ, ತಿಂಗಳ ಆಗುವಂಥದ್ದು ನಿಂತು ಹೋಗುತ್ತೆ. ಮುಟ್ಟು ಸ್ಟಾರ್ಟ್ ಆಗೋದು, ಋತುಮತಿ ಆಗೋದು ನಮಗೆ ಡೆಫಿನೆಟ್ಟಾಗಿ ಗೊತ್ತು, ಇಂಥ ದಿವಸಕ್ಕೆ ಆಗಿದ್ದೀವಿ ಅಂತ ಹೇಳ್ಕೊಂಡು. ಆದರೆ ಯಾವಾಗ ಮುಟ್ಟು ನಿಲ್ಲತ್ತೆ ಅಂತೇಳಿ ಯಾರೂ ಹೇಳೋಕ್ಕೆ ಬರೋದಿಲ್ಲ. ಮುಟ್ಟು ನಿಂತು 1 ವರ್ಷದವರೆಗೆ ಮತ್ತೆ ಮುಟ್ಟು ಕಾಣಿಸ್ಲಿಲ್ಲ ಆದರೆ ಆವಾಗ ಮುಟ್ಟು ನಿಂತಿದೆ ಅಂತ ನಾವು ತಿಳ್ಕೊಳ್ತೀವಿ. ಸೊ ಡಾಕ್ಟರ್ ಸಂಧ್ಯಾ ಅವರೇ, ಇದ್ರ ಬಗ್ಗೆ ಏನು ಹೇಳ್ಕೊಡ್ತೀರಾ? ಸೊ ಪೆರಿಮೆನೋಪಾಸಲ್ ಏಜ್ ಏನಿದೆ, ಇದು 40ರಿಂದ 52 ಅಂದರೆ ಸುಮಾರು 10ರಿಂದ 12 ವರ್ಷ ಕಾಲ ಇದೆ. ಸೊ ಈ ವಯಸ್ಸಿನಲ್ಲಿ ಸಾಕಷ್ಟು ಬದಲಾವಣೆಗಳಾಗುತ್ತೆ. ಒಂದು ದೈಹಿಕವಾಗಿ, ಮಾನಸಿಕವಾಗಿ, ಸಾಮಾಜಿಕವಾಗಿ ಬದಲಾವಣೆಗಳಾಗುತ್ತೆ. ಸೊ ದೈಹಿಕವಾಗಿ ಏನು ಬದಲಾವಣೆ ಆಗುತ್ತೆ ಅಂದರೆ, ಓವರ್ ಎ ಪೀರಿಯಡ್ ಆಫ್ ಟೈಮ್ ವೇಟ್ ಗೇನ್ ಅನ್ನೋದೇನಿದೆ, ವೇಟ್ ಗೇನ್ ಆಗುತ್ತೆ. ನಮ್ಮ ಕೀಲ್ಗಳಲ್ಲಿ ನೋವು ಶುರು ಆಗುತ್ತೆ. ಹಾಗೆ ನಮ್ಮ ಋತುಚಕ್ರದಲ್ಲಿ ವ್ಯತ್ಯಾಸ ಆಗುತ್ತೆ. ಇದೆಲ್ಲ ವ್ಯತ್ಯಾಸಗಳು ಬರುತ್ತೆ. ಸೊ ಹಾಗೆ ಸೋಷಿಯೋ ಎಕನಾಮಿಕ್ ಸ್ಟೇಟಸಲ್ಲೂ ಆಗುತ್ತೆ. ನಮ್ಮ ರೆಸ್ಪಾನ್ಸಿಬಿಲಿಟಿಗಳು ಚೇಂಜ್ ಆಗುತ್ತೆ. ಅಂದರೆ ನಮ್ಮ ಟೆನ್ಷನ್ ಲೆವೆಲ್ಲು ಇದೆಲ್ಲ ಚೇಂಜ್ ಆಗುತ್ತೆ. ಜೊತೆಗೆ ನಮ್ಮ ದೇಹದಲ್ಲಿ ಪೆರಿಮೆನೋಪಾಸಲ್ ಏಜಲ್ಲಿ ಏನು ಹಾರ್ಮೋನ್ ವ್ಯತ್ಯಾಸ ಆಗುತ್ತೆ ಅದು ಕೂಡ ಆಗುತ್ತೆ. ಇದೆರಡು ಸಮ್ಮಿಲನದಲ್ಲಿ ಏನಾಗತ್ತೆ ಅಂತ ಹೇಳಿದರೆ, ಏನಂದರೆ ಏನೋ ಒಂಥರ ನಿರುತ್ಸಾಹ ಜೀವನದಲ್ಲಿ. ಪೆರಿಮೆನೋಪಾಸಲ್ ಏಜ್ ಅಂದರೆ ಈಗ 50 ವರ್ಷಕ್ಕೆ ಮುಟ್ಟು ನಿಲ್ಲತ್ತೆ ಅಂದರೆ 4 ವರ್ಷ ಹಿಂದಿನದಿಂದ ಈ ಒಂದು ಬದಲಾವಣೆಗಳು ಆಗ್ತಾ ಬರುತ್ತೆ. ಮಾನಸಿಕವಾಗಿ ಖಿನ್ನತೆ ಆಗೋದು, ತೂಕ ಜಾಸ್ತಿ ಆಗೋದು, ಆಮೇಲೆ ಏನೋ ಒಂದ್ಸಲ ನಿರುತ್ಸಾಹ, ಈ ರೀತಿಗಳೆಲ್ಲ ಬರುತ್ತೆ. ಇದನ್ನೆಲ್ಲ ನಾವು ಹೇಗೆ ಬಿಕಾಸ್ ಈ ಬದಲಾವಣೆಗಳೆಲ್ಲ ಬಹಳ ಸಹಜ. ಇದು ಬಹಳ ಸಹಜ ಬದಲಾವಣೆ, ಅದಕ್ಕೆ ಗಾಬರಿ ಪಡುವಂಥ ಅವಶ್ಯಕತೆ ಇಲ್ಲ. ಇದನ್ನು ತಡೆಗಟ್ಟೋ ಕೆಲವೊಂದು ಉಪಾಯಗಳನ್ನ ಹೇಳ್ತಾನೆ. ಮೊದಲನೇದೇನಾಗುತ್ತೆ ಅಂತ ಹೇಳಿದರೆ, ನಾವು ಮಧ್ಯವಯಸ್ಕರಾದಾಗ ಐ ಸೇ ಮಿಡ್ಲ್ ಏಜ್ ಇಸ್ ಅ ಫ್ರೀಡಮ್. ಬಿಕಾಸ್
ಸಾಕಷ್ಟು ನಮ್ಮ ರೆಸ್ಪಾನ್ಸಿಬಿಲಿಟಿಗಳು ಮುಗಿತಾ ಬಂದಿರ್ತವೆ. ಫೈನಾನ್ಷಿಯಲಿ ಕೂಡ ನಾವು ಸ್ಟೆಬಿಲೈಸ್ ಆಗಿರ್ತೇವೆ. ಸೊ ಆ ಟೈಮಲ್ಲಿ ಏನಾಗುತ್ತೆ, ನಾವು ನಮ್ಮ ಚಟುವಟಿಕೆಗಳನ್ನು ಅಂದರೆ ಹವ್ಯಾಸಗಳನ್ನ ಬೆಳೆಸ್ಕೋಬೇಕು. ಮಾನಸಿಕವಾಗಿ ನಾವು ಸ್ಟೆಬಿಲ್ ಆಗಿ ಬೇರೆ ಬೇರೆ ಕಡೆ ನಮ್ಮ ಇಂಟ್ರೆಸ್ಟ್ಗಳನ್ನ ಡೆವಲಪ್ ಮಾಡ್ತಾ ಹೋದರೆ ಈ ಪೆರಿಮೆನೋಪಾಸಲ್ ಏಜಲ್ಲಿ ಬರೋವಂಥ ಈ ಹಾರ್ಮೋನ್ ಚೇಂಜಸ್ ಏನಿದೆ, ಸಡನ್ನಾಗಿ ಮೈ ಬಿಸಿ ಆಗೋವಂಥದ್ದು, ರಾತ್ರಿ ನಿದ್ದೆ ಇಲ್ದಂಗೆ ಇರೋದು, ಹಾಗೆ ಏನು ಹೇಳ್ತೀರಿ ಆ್ಯಕ್ಟಿವಿಟಿ ಕಮ್ಮಿ ಇವೆಲ್ಲನೆಲ್ಲ ನಾವು ಕಮ್ಮಿ ಮಾಡ್ಕೊಳ್ತಾ ಬರ್ಬೋದು. ಹಾಗೆ ಈ ಆ್ಯಕ್ಟಿವಿಟಿ ನಾವು ಎಕ್ಸಸೈಸ್ಗಳನ್ನ ಮಾಡ್ತಾ ಹೋದರೆ, ಎಕ್ಸಸೈಸ್ ಆಗಲಿ, ಯೋಗ ಆಗಲಿ, ಒಂದು ಲಾಂಗ್ ವಾಕ್ ಆಗಲಿ, ಇದು ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಕೀಲುಗಳು ಸದೃಢವಾಗಿ ಇರ್ತವೆ. ಸೊ ಎನಿಥಿಂಗ್ ನಾಟ್ ಪುಟ್ ಇನ್ ಯೂಸ್ ಗೋಸ್ ಫಾರ್ 6. ಅಂದರೆ ಯಾವುದೇ ಒಂದು, ಇದು ನಮ್ಮ ಮೆಷಿನ್ ಇದ್ದಂಗೆ ದೇಹ. ಮೆಷಿನನ್ನು ಕಂಟಿನ್ಯೂಸ್ ಆಗಿ ನಾವು ಆಯಿಲ್ ಮಾಡ್ತಾ ಇರಬೇಕು, ಅದನ್ನು ರೆಸ್ಟ್ ಅಂತ ಇಡಬಾರ್ದು. ಸೊ ರೆಸ್ಟಿಂಗ್ ಈಸ್ ಅ ಬ್ಯಾಡ್ ಕಾನ್ಸೆಪ್ಟ್. ಸೊ ಮಧ್ಯ ವಯಸ್ಸಿನಲ್ಲಿ ನಾವು ರೆಸ್ಟ್ ತೊಗೊಳ್ತೇವೆ ಅನ್ನೋ ಒಂದು ಮನೋಭಾವ ಬಿಟ್ಟು ಆ ಟೈಮಲ್ಲಿ ನಾವು ಒಳ್ಳೆ ಎಕ್ಸಸೈಸ್ ಆಗಲಿ, ಕೆಲಸಗಳಾಗಲಿ ಮಾಡ್ತಾ ಇದ್ದಾಗ ಸ್ನಾಯುಗಳಲ್ಲಿ ಅಂಥ ಒಂದು ನೋವು ಆಗಲಿ ಇದು ಬರೋದಿಲ್ಲ. ಹಾಗೆ ಆಸ್ಟಿಯೋಪೊರೋಸಿಸ್ ಅಂತ ಏನಿದೆ, ಇದು ಮಧ್ಯವಯಸ್ಕರಲ್ಲೇ ಬರೋವಂಥದ್ದು. ಅಂದರೆ ಈಸ್ಟ್ರೋಜನ್ ಪ್ರೊಟೆಕ್ಷನ್ ಕಮ್ಮಿ ಆಗ್ತಾ ಬಂದಂಗೂ ಮೂಳೆಗಳು ಸವಿತಾ ಬರ್ತವೆ. ಸೊ ಎಕ್ಸಸೈಸ್ ಇಸ್ ದ ಬೆಸ್ಟ್ ರೆಮಿಡಿ ಅಲಾಂಗ್ ವಿತ್ ಕ್ಯಾಲ್ಶಿಯಂ ಸಪ್ಲಿಮೆಂಟೇಷನ್. ಹಾಗೆ ಯೋಗ ಕೂಡ, ಯೋಗ ಹೆಲ್ಪ್ಸ್ ಇನ್ ವಾಟ್ ಯು ಕಾಲ್ ಒಂಥರ ಕಂಪ್ಲೀಟ್ ಸರ್ಕ್ಯುಲೇಷನ್. ಸೊ ಮೆಂಟಲ್ ಸ್ಟೇಟಸ್ ಏನಾದ್ರು ಕಾಮ್ ಆಗುತ್ತೆ. ಕಾಮ್ ಆದಾಗ ಏನಾಗುತ್ತೆ, ನಮ್ಮ ಹಾರ್ಮೋನ್ಗಳು ಒಂದು ಲೆವೆಲಲ್ಲಿ, ಒಂದು ಪ್ರಾಪರ್ ಲೆವೆಲಲ್ಲಿ ಕೆಲಸ ಮಾಡಲಿಕ್ಕೆ ಶುರು ಆಗುತ್ತೆ. ಆವಾಗ ಒಂದು ಹಾಟ್ ಫ್ಲಶಸ್ ಆಗಲಿ, ಆ ಒಂಥರ ಗಾಬರಿ ಆ್ಯಂಗ್ಸೈಟಿ ಅವೆಲ್ಲ ಒಂದು ಹದ್ದುಬಸ್ನಲ್ಲಿ ಇಡಲಿಕ್ಕೆ ಪ್ರಯತ್ನ ಮಾಡುತ್ತೆ. ಡಯಟ್ ಕೂಡ ಒಂದು ಇಂಪಾರ್ಟೆಂಟ್. ಸೊ ಆ ವಯಸ್ಸಿನಲ್ಲಿ ಏನಾಗುತ್ತೆ, ಯದ್ವಾ ತದ್ವಾ ತಿನ್ಲಿಕ್ಕೆ ಶುರು ಮಾಡ್ತೇವೆ. ಯಾವ್ದು ಇಷ್ಟನೋ ಅದು ತಿನ್ಲಿಕ್ಕೆ, ಅದು ತಪ್ಪು. ಯಾಕಂದರೆ ಆ ವಯಸ್ಸಿನಲ್ಲಿ ನಮ್ಮ ರಿಕ್ವೈರ್ಮೆಂಟ್ಸ್ ಏನಿರುತ್ತೆ ಅದು ಕಮ್ಮಿ ಇರುತ್ತೆ. ಹಾಗಾಗಿ ನಮ್ಮ ಡಯಟ್ನಲ್ಲಿ ವೆಜಿಟೇಬಲ್ಸ್ ಆಗಲಿ, ಫ್ರೂಟ್ಸ್ ಆಗಲಿ ಅಥವಾ ಫ್ಯಾಟ್ ಆಗಲಿ ನಿಯಮಿತವಾಗಿ ತಗೊಂಡು, ಆದಷ್ಟು ಐಸೋಫ್ಲೇವನ್ಸು, ಸೋಯಾಬೀನ್ಸು ಇಂಥದ್ದನ್ನೆಲ್ಲ ನಾವು ಸಪ್ಲಿಮೆಂಟ್ ಮಾಡ್ತಾ ಹೋದಾಗ ಅದು ಒಂದು ಪರ್ಯಾಯವಾಗಿ ಒಂದು ಈಸ್ಟ್ರೋಜನ್ ಥರ ಕೆಲಸ ಮಾಡೋದ್ರಿಂದ ಈ ಪೆರಿಮೆನೋಪಾಸಲ್ ಸಿಂಪ್ಟಮ್ಸ್ ಏನಿದೆ ಅದು ತಕ್ಕ ಮಟ್ಟಿಗೆ ಅದರ ಸಿವಿಯಾರಿಟಿ ಏನಾಗುತ್ತೆ, ಕಮ್ಮಿ ಆಗುತ್ತೆ. ಜೊತೆಗೆ ಈ ಪೆರಿಮೆನೋಪಾಸಲ್ ಏಜ್ ಗ್ರೂಪಲ್ಲಿ ಸಾಮಾನ್ಯವಾಗಿ ನಾವೆಲ್ಲ ಕಾಯಿಲೆಗಳ ಶ್ರೀಮಂತಿಕೆ ಬಂದುಬಿಡುತ್ತೆ. ಏನಂದರೆ ಡಯಾಬಿಟಿಸ್ ಆಗಲಿ, BP ಆಗಲಿ, ಈ ಥರದ್ದೆಲ್ಲ ಇರುತ್ತೆ. ಸೊ ಈ ಪೆರಿಮೆನೋಪಾಸಲ್ ಸಿಂಪ್ಟಮ್ಸ್ ಜೊತೆಗೆ ಅದು ಸೇರೋದ್ರಿಂದ ಈ ಎಲ್ಲ ಉಪಾಯಗಳನ್ನ ಏನು ಹೇಳಿದೆ, ಎಕ್ಸಸೈಸ್, ಡಯಟ್, ಯೋಗ ಆ್ಯಂಡ್ ಸ್ಟ್ರೆಸ್ ಕಮ್ಮಿ ಮಾಡ್ಕೊಳ್ಳೋದು, ಇದು ಪೆರಿಮೆನೋಪಾಸ್ ಏಜ್ಗೂ ಒಳ್ಳೆಯದು, ನಿಮ್ಮ ಜೊತೆಗಿರೋ ಕಾಯಿಲೆಗಳಿಗೂ ಒಳ್ಳೆಯದು. ಇದಕ್ಕೆ ಪೂರಕವಾಗಿ ಕೆಲವು ಸಂಗತಿಗಳನ್ನು ಹೇಳ್ತೇನೆ. ಈ ಇಮೋಷನಲ್ ಫ್ಯಾಕ್ಟರ್ಸ್ ಇದೆ, ಏನು ಇಮೋಷನಲ್ಲಿ ಅಪ್ಸೆಟ್ ಆಗಿಬಿಡ್ತಾಳೆ ಮುಟ್ಟು ನಿಲ್ಲುವ ಸಮಯದಲ್ಲಿ ಅಂತ ಹೇಳಿದರೆ, ಇದು ಇಡೀ ಕುಟುಂಬದ ಮೇಲೆ ಬಹಳ ಒಂದು ಪರಿಣಾಮ ಉಂಟು ಮಾಡುತ್ತೆ. ಯಾಕೆಂದರೆ ಸ್ತ್ರೀಯು ಆರೋಗ್ಯವಾಗಿ ಎಲ್ಲ ರೀತಿಯಲ್ಲಿ ಸರಿಯಾಗಿದ್ದರೆ ಇಡೀ ಕುಟುಂಬವೇ ಆರೋಗ್ಯವಂತವಾಗಿರುತ್ತೆ. ಸ್ತ್ರೀ ಆರೋಗ್ಯದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂತ ಹೇಳಿದರೆ ಇಡೀ ಕುಟುಂಬದಲ್ಲಿ ಎಲ್ಲರೂ ಒಂದು ಏನು ಕೈಕಾಲು ಬಿದ್ದಂಗೆ ಮಾಡಿಬಿಡ್ತಾರೆ. ಇದು ಈ ಸ್ತ್ರೀಗೆ ಗೊತ್ತಾಗದಂಗೆ ಈ ಇಮೋಷನಲ್ ಅಪ್ಸೆಟ್ಸ್ ಎಲ್ಲ ಆಗಿಬಿಡ್ತವೆ. ಗ್ರ್ಯಾಜುವಲ್ ಹಾರ್ಮೋನಲ್ ಚೇಂಜಸ್ ಆಗಿರೋದ್ರಿಂದ ಇದು ಆಗ್ತದೆ. ಅದು ಅವಳಿಗೆ ಗೊತ್ತಿರೋದಿಲ್ಲ. ಎಷ್ಟೋ ಸಲ ಸುಮ್ಮನೆ ರೇಗಾಡ್ತಾಳೆ, ಸುಮ್ಮನೆ ಅಳ್ತಾಳೆ, ಇದೆಲ್ಲ ಮಾಡ್ತಾಳೆ. ಇವು ಅದೇ ಹೇಳಿದ್ದು ಕುಟುಂಬದ ಮೇಲೆ ಭಾಳ ಪರಿಣಾಮ ಉಂಟು ಮಾಡುತ್ತೆ. ಇನ್ನು ಈ ಸೆಕೆ ಆಗುವಂಥದ್ದು ಅಂತ ಹೇಳೋದು, ರಾತ್ರಿ ನಿದ್ದೆಯಿಂದ ಎದ್ದು ಈ ಕೂತ್ಕೊಳ್ಳುವಂಗೆ ಮಾಡುತ್ತೆ. ಈ ಸೆಕೆ ಆಗಿ ಬೆವರು ಬರುವಂಥದ್ದು, ನೈಟ್ ಸ್ವೆಟ್ಟಿಂಗ್ ಅಂತ ಹೇಳ್ತೇವೆ. ಅದರಿಂದಾಗಿ ಏನಾಗುತ್ತೆ ಅಂತ ಹೇಳಿದರೆ ಅವಳ ಮುಂದಿನ ರಾತ್ರಿ ಉಳಿದ ಭಾಗದ ನಿದ್ದೆಯೂ ಹಾಳಾಗಿಬಿಡುತ್ತೆ. ಅದರಿಂದಾಗಿ ನೆಕ್ಸ್ಟ್ ಡೇ ಕೆಲಸವೂ ಅವಳದು ಭಾಳ ಎಫೆಕ್ಟ್ ಆಗಿಬಿಡುತ್ತೆ. ಸೊ ಇವು ಮತ್ತು ಇನ್ನೊಂದು ವಿಷಯ ಹೇಳಬೇಕು ಅಂತ ಹೇಳಿದರೆ, ಇದು ಈಸ್ಟ್ರೋಜನ್ ಈ ಏನು ಪ್ರೊಟೆಕ್ಟಿವ್ ಕೆಲಸ ಮಾಡ್ತಾಯಿತ್ತು ಅಂತ ಹೇಳಿದರೆ ಎಲ್ಲಿವರೆಗೆ ಈಸ್ಟ್ರೋಜನ್ ಕೆಲಸ ಚೆನ್ನಾಗಿ ಮಾಡ್ತಾಯಿತ್ತೋ ಪುರುಷರಿಗಿಂತ ಕಾರ್ಡಿಯಾಕ್ ಪ್ರಾಬ್ಲಮ್ಸ್ ಕಡಿಮೆ ಹೆಂಗಸರಲ್ಲಿ. ಈ ಮುಟ್ಟು ನಿಂತ ಮೇಲೆ ಅದಕ್ಕೆ ಗಂಡಸರಿಗೂ ಹೆಂಗಸರಿಗೂ ಏನು ವ್ಯತ್ಯಾಸ ಇಲ್ಲದಂಗೆ ಆಗಿಬಿಡುತ್ತೆ. ಸೊ ಇದು ಭಾಳ ಒಂದು ದೊಡ್ಡ ಒಂದು ಆಪತ್ತು ಸ್ತ್ರೀಗೆ ಬಂದಿರುವಂಥದ್ದು. ಡಾಕ್ಟರ್ ಚೇತನ್ ಅವರೇ, ಈಗ ಈ ಮುಟ್ಟು ನಿಲ್ಲುವ ಸಮಯದಲ್ಲಿ ಯಾವ ರೀತಿಯಲ್ಲಿ ನಿಲ್ಬೋದು ಅಂತ? ಈ ಪೆರಿಮೆನೋಪಾಸಲ್ ಏಜ್ ಗ್ರೂಪ್ ಅಂದರೆ ಈ 4 ವರ್ಷ ಮುಂಚೆ, 4ರಿಂದ 5 ವರ್ಷ, ಮೆನೋಪೋಸ್ ಆಗೋಕ್ಕಿಂತ 4ರಿಂದ 5 ವರ್ಷದ ಮುಂಚೆ ಏನಿದೆ ಇದಕ್ಕೆ ನಾವು ಪೆರಿಮೆನೋಪಾಸಲ್ ಏಜ್ ಗ್ರೂಪ್ ಅಂತ ಹೇಳ್ತೀವಿ.
ಸೊ ಈ ಟೈಮಲ್ಲಿ ಸಾಕಷ್ಟು ಬದಲಾವಣೆ, ಮೇಡಮ್ ಹೇಳ್ದಂಗೆ ಸಾಕಷ್ಟು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸಾಕಷ್ಟು ಬದಲಾವಣೆಗಳಲ್ಲಾಗುತ್ತೆ. ಸೊ ಇದರಲ್ಲಿ ಮೇನ್ ಬದಲಾವಣೆ ನಾವು ಅಂದರೆ ಹೆಂಗಸರು ನೋಡುವಂಥದ್ದು ಏನಂದರೆ ಅವರ ಮೆನ್ಸ್ಟ್ರುಯೇಷನ್. ಸೊ ಮೆನ್ಸ್ಟ್ರಲ್ ಸೈಕಲ್ ಅವರಿಗೆ ತುಂಬ ಡೌಟ್ಗಳಿರುತ್ತೆ. ಅಂದರೆ ಯಾವ ರೀತಿ ಇದು ಕರೆಕ್ಟಾ ಇದು, ಅಥವಾ ನಾನು ತೋರಿಸ್ಕೋಬೇಕಾ, ಅಥವಾ ನನಗೆ ಕ್ಯಾನ್ಸರ್ ಏನಾರು ಆಗಿದೆಯಾ, ಅಥವಾ ಗಡ್ಡೆ ಏನಾರು ಇದೆಯಾ, ಸಾಕಷ್ಟು ಅವರಿಗೆ ಡೌಟ್ಸ್ ಇರುತ್ತೆ. ಸೊ ಯಾವ ರೀತಿ ಮುಟ್ಟು ನಿಲ್ಲುತ್ತೆ ಅನ್ನೋದು ಹೇಳ್ತೀನಿ. ಸೊ ಯೂಶ್ವಲಿ ಮುಂಚೆ ಅವರು ಹೇಗೆ ಪೀರಿಯಡ್ಸ್ ಆಗ್ತಿದೆ, ರೆಗ್ಯುಲರ್ ಆಗ್ತಿದೆ ಅಂತಂದರೆ ಶಾರ್ಟ್ ಸೈಕಲ್ಸ್, ಮೋಸ್ಟ್ ಕಾಮನ್ ಅಂತಂದರೆ ಶಾರ್ಟರ್ ಸೈಕಲ್ಸ್ ಆಗ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್, ಈಗ 28 ದಿವಸಕ್ಕೆ ಒಂದ್ಸಲ ಮುಟ್ಟಾಗ್ತಿರೋ ಮಹಿಳೆ 25 ದಿವಸ, 21 ದಿವಸ ಅಥವಾ 22 ದಿವಸ ಈ ಥರ ಶಾರ್ಟರ್ ಸೈಕಲ್ಸ್ ಆಗುತ್ತೆ. ಇದು ಒಂದು ರೀತಿ. ಎರಡನೇ ರೀತಿ ಲಾಂಗರ್ ಸೈಕಲ್ಸ್ ಅಂತ ಹೇಳ್ತೀವಿ. ಅಂದರೆ ಈಗ ಮುಟ್ಟು ಅವರಿಗೆ 35 ದಿವಸ ಆಗ್ತಿದ್ದಾರೆ ಅಂತಂದರೆ, ನಾರ್ಮಲಿ ಎಲ್ಲ ದಿವಸ ಅವರು ಎಲ್ಲ ತಿಂಗಳು 35 ದಿವಸ ಆಗ್ತಿದ್ದಾರೆ ಅಂತಂದರೆ ಬರ್ತಾ ಅವ್ರಿಗೆ 40 ದಿವಸಕ್ಕೊಮ್ಮೆ ಅಥವಾ 45 ದಿವಸಕ್ಕೊಮ್ಮೆ ಆಗ್ತಿರ್ಬೋದು. ಸೊ ಇದು ಇನ್ನೊಂದು ಥರ ಪ್ಯಾಟರ್ನ್. ಅಥವಾ ಕೆಲವೊಬ್ಬರಿಗೆ ಅಬ್ರಪ್ಟ್ಲಿನೂ ನಿಲ್ಬೋದು. ಅಂದರೆ ಈಗ 45 ವರ್ಷ ಆಗಿದ್ದಾರೆ, ಮುಟ್ಟು 1-2-3 ತಿಂಗಳು ಕಾಣಿಸ್ಕೊಳ್ತಿಲ್ಲ, ಆಮೇಲೆ ಸ್ಟಾಪ್ ಆಯಿತು. ಅಥವಾ ಇನ್ನೊಂದು ರೀತಿಯಲ್ಲಿ 2-3 ತಿಂಗಳು ಮುಟ್ಟು ನಿಂತಿದೆ, ಆಮೇಲೆ ಮತ್ತೆ ಕಾಣಿಸ್ಕೊಳ್ತಾ ಇದೆ. ಸೊ ಇದೆಲ್ಲದೂ ನಾರ್ಮಲ್ ಪ್ಯಾಟರ್ನ್. ಇದರಲ್ಲಿ ಅಬ್ನಾರ್ಮಲ್ ಯಾವಾಗ ಅಂತಂದರೆ, ಸಪೋಸ್ ಈಗ 1 ವರ್ಷ ಆಗಿದೆ, ಮುಟ್ಟು ನಿಂತಿದೆ, ಆ ಮಹಿಳೆಗೆ 1 ವರ್ಷ ಆದಮೇಲೆ ಸ್ವಲ್ಪ ಮುಟ್ಟು ಕಾಣಿಸ್ಕೊಳ್ತು ಅಥವಾ ಸಿಕ್ಕಾಪಟ್ಟೆ ಬ್ಲೀಡಿಂಗ್ ಆಗ್ತಿದ್ದಾಳೆ ಅಂದರೆ ಡೆಫಿನೆಟ್ಲಿ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಬೇಕಾಗತ್ತೆ. ಇದಕ್ಕೆ ನಾವು ಪೋಸ್ಟ್ ಮೆನೋಪಾಸಲ್ ಬ್ಲೀಡಿಂಗ್ ಅಂತ ಹೇಳ್ತೀವಿ. ಮತ್ತು ಸಾಕಷ್ಟು ಅವರಿಗೆ ದೈಹಿಕವಾಗಿ ಚೇಂಜಸ್ ಉಂಟಾಗುತ್ತೆ. ಈಗ ಮೇಡಮ್ ಮತ್ತು ಸರ್ ಹೇಳ್ದಂಗೆ ಹಾಟ್ ಫ್ಲೆಶಸ್ ಅಂತ ಹೇಳ್ತೀವಿ. ಆಲ್ಮೋಸ್ಟ್ 80% ಮಹಿಳೆಯರು ಈ ಹಾಟ್ ಫ್ಲೆಶಸ್ ಅನ್ನೋದನ್ನು ಅವರ ಲೈಫಲ್ಲಿ ಯಾವತ್ತಾದರೂ ಒಂದು ದಿವಸ ಅನುಭವಿಸಿರ್ತಾರೆ. ಬಟ್ ಅದಕ್ಕೆ ಟ್ರೀಟ್ಮೆಂಟ್ ಅಂತ ಬೇಕಾಗೋದು ಆಲ್ಮೋಸ್ಟ್ ಒಂದು 15-20% ಮಹಿಳೆಯರಿಗಷ್ಟೇ. ಮತ್ತು ಎಷ್ಟೋ ಸಲ ಅವ್ರು ನಮ್ಮ ಹತ್ರ ಬಂದಾಗ ಕೇಳ್ತಾರೆ, ಹಾಟ್ ಫ್ಲೆಶಸ್ ಏನು ಮಾಡಬೇಕು, ಯಾವಾಗ ನಿಲ್ಲುತ್ತೆ? ಮೋಸ್ಟ್ ಕಾಮನ್ ಕ್ವೆಶನ್ ಇದು, ಯಾವಾಗ ನನಗೆ ಶೆಕೆ ಆಗೋದು ನಿಲ್ಲುತ್ತೆ ಅಂತ. ಯೂಶ್ವಲಿ ಅದು ಹೇಳೋದು ಕಷ್ಟ. ಫಸ್ಟ್ ಹಾಟ್ ಫ್ಲೆಶಸ್ ಸ್ಟಾರ್ಟ್ ಆದಾಗ ಮೊದಲನೇ 2-3 ವರ್ಷ ಸಾಕಷ್ಟು ಪೀಕಲ್ಲಿರುತ್ತೆ. ಅದಾದಮೇಲೆ ಕ್ರಮೇಣವಾಗಿ ಅದು ನಿಲ್ತಾ ಹೋಗುತ್ತೆ. ಬಟ್ ಸಾಕಷ್ಟು ಎಷ್ಟೋ ಜನ ಮಹಿಳೆಯರಿಗೆ ಅಪ್ ಟು 10 ವರ್ಷದಿಂದ 15 ವರ್ಷದ ತನಕ ಅವರಿಗೆ ಹಾಟ್ ಫ್ಲೆಶಸ್ ಉಂಟಾಗುವಂಥ ಸಂದರ್ಭಗಳು ಇದ್ದಾವೆ. ಅಂಥ ಒಂದು ಪೇಷಂಟ್ಗಳಿಗೆ ಅಥವಾ ಅಂಥ ಮಹಿಳೆಯರಿಗೆ ಟ್ರೀಟ್ಮೆಂಟ್ ಬೇಕಾಗ್ಬೋದು. ಇನ್ನು ಮೂರನೇದು ಅವರು ದೈಹಿಕವಾಗಿ ಆಗುವಂಥದ್ದಂದರೆ ಈ ವೆಜೈನಲ್ ಡ್ರೈನೆಸ್ ಅಂತ ಹೇಳ್ತೀವಿ. ಅದು ಮೋಸ್ಟ್ ಇಂಪಾರ್ಟೆಂಟ್. ಅಂದರೆ ವೆಜೈನಲ್ ಡ್ರೈನೆಸ್, ಈಸ್ಟ್ರೋಜನ್ ಕಮ್ಮಿ ಆದಾಗ ಅಲ್ಲಿ ಏನಾಗುತ್ತೆ, ವೆಜೈನ ತುಂಬ ಡ್ರೈ ಆಗ್ತಾ ಹೋಗುತ್ತೆ. ಸೊ ಈ ಟೈಮಲ್ಲಿ ತುಂಬ ರೇರ್ ಆಗಿ ಅವ್ರಿಗೆ ಮುಟ್ಟು ಕಾಣಿಸ್ಕೋಬೋದು. ಇಂಟರ್ಮೆನ್ಸ್ಟ್ರಲ್ ಬ್ಲೀಡಿಂಗ್ ಅಂತ ಹೇಳ್ತೀವಿ. ಅಂದರೆ ಮೆನ್ಸಸ್ ಮಧ್ಯದಲ್ಲೂ ಬ್ಲೀಡಿಂಗ್ ಕಾಣಿಸ್ಕೋಬೋದು. ಆ ಥರ ಏನಾದ್ರು ಇದ್ದಾಗ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಬೇಕಾಗುತ್ತೆ. ಈ ಮುಟ್ಟು ನಿಲ್ಲುವ ಸಮಯದಲ್ಲಿ ಮೆನೋಪಾಸಲ್ ಟೈಮಲ್ಲಿ ಮೂಳೆಗಳ ಸವೆತದ ಬಗ್ಗೆ ಡಾಕ್ಟರ್ ಸಂಧ್ಯಾ ಅವರು ಹೇಳಿದರು. ಇದರಲ್ಲಿ ಆಗುವ ತೊಂದರೆ ಏನು ಅಂತ ಹೇಳಿದರೆ ಫ್ರ್ಯಾಕ್ಚರ್ಸ್ಗಳಾಗುವಂಥದ್ದು. ಹೆಚ್ಚಿನ ಸಂದರ್ಭಗಳಲ್ಲಿ ಸ್ನಾನಗೃಹಕ್ಕೆ ಅಥವಾ ಟಾಯ್ಲೆಟ್ಟಿಗೆ ಹೋದಾಗ ಅಲ್ಲಿ ಜಾರಿ ಬಿದ್ದು ಸೊಂಟದ ಮೂಳೆ, ಮೊಣಗಂಟಿನ ಮೂಳೆ, ಮಣಿಗಂಟು ಅಂತ ಹೇಳ್ತಾರೆ, ರಿಸ್ಟ್ ಜಾಯಿಂಟ್ ಮೂಳೆ ಫ್ರ್ಯಾಕ್ಚರ್ ಆಗುವಂಥದ್ದು ಬಹಳ ಕಾಮನ್. ಇದರ ಜೊತೆಗೆ ಇನ್ನೊಂದು ವಿಷಯ ನಾನು ಸ್ಟ್ರೆಸ್ ಮಾಡಬೇಕು ಅಂತ ಹೇಳಿದರೆ, ಈ ಬೆನ್ನು ಮೂಳೆಯ ವರ್ಟೆಬ್ರಲ್ಸ್ ಕಾಲಮ್ನಲ್ಲಿರುವ ವರ್ಟೆಬ್ರಗಳ ಸವೆತ, ಇವುಗಳ ಪರಿಣಾಮ ಏನಾಗುತ್ತೆ ಅಂತ ಹೇಳಿದರೆ ಕ್ರಮೇಣ ಒಂದು ಸ್ತ್ರೀಯ ಹೈಟ್ ಕಡಿಮೆ ಆಗ್ತಾನೇ ಹೋಗುತ್ತೆ. ಪ್ರಾಬಬ್ಲಿ ಲೆಸ್ ದೆನ್ 1/2 ಸೆಂಟಿಮೀಟರ್ ಪರ್ ಇಯರ್ ಕಡಿಮೆ ಆಗ್ಬೋದು. ಅದರಿಂದಾಗಿ ಕ್ರಮೇಣ ಅದರ ಶಕ್ತಿಯು ಕಡಿಮೆ ಆಗಿ ಬೆನ್ನು ಗೂನಾಗುವ ಸಾಧ್ಯತೆಗಳು. ನಾವು ಹಿಂದೆಲ್ಲ ವಯಸ್ಸಾದವರು ನೋಡಿದ್ದೇವೆ, ಬೆನ್ನು ಪೂರ ಬಗ್ಗೆ ಹೋಗಿದ್ದಾರೆ. ಈಗೀಗ ಇದು ಕಾಣಿಸ್ತಾ ಇಲ್ಲ. ಆದ್ರೂ ಇದೊಂದು ವಿಷಯ ನಾವು ಇದೇ ಕಾರಣಕ್ಕೆ ಆ್ಯಕ್ಟಿವ್ ಆಗಿರಬೇಕು, ಎಕ್ಸಸೈಸ್ ಮಾಡಬೇಕು ಅಂತೇಳಿ ಎಲ್ಲ ಹೇಳುವಂಥದ್ದು ಇದಕ್ಕೆ. ಚೇತನ್ ಅವರೇ, ಈಗ ಅದೇ ಎಷ್ಟೋ ಸಂದರ್ಭಗಳು ಈಗ ನೋಡ್ತೇವೆ, ಈ 45-50 ವರ್ಷ ಆಗೋದ್ರೊಳಗೆ ಹೆಚ್ಚಿನವರಿಗೆ ಗರ್ಭಕೋಶದ ಆಪ್ರೇಷನ್ ಆಗಿರುತ್ತೆ. ಅದರ ಜೊತೆಗೆ 2 ಅಂಡಾಶಯಗಳು, ಹಾರ್ಮೋನ್ಸ್ ಉತ್ಪನ್ನ ಆಗುವಂಥದ್ದೇ ಅಂಡಾಶಯಗಳಲ್ಲಿ, ಅವುಗಳನ್ನು ತೆಗೆದಿರ್ತಾರೆ. ಅಂಥ ಸಂದರ್ಭಕ್ಕೂ ನ್ಯಾಚುರಲಿ ಮುಟ್ಟು ನಿಲ್ಲೋದಕ್ಕೂ ಏನು ವ್ಯತ್ಯಾಸ ಇರ್ತದೆ? ಸೊ ಯೂಶ್ವಲಿ ಈಗ ನಾವು ಗರ್ಭಕೋಶದ ಆಪ್ರೇಷನ್ ಆಗಿದೆ, 2 ಅಂಡಾಶಯ ಆದಷ್ಟು ಫಸ್ಟ್ ಆಫ್ ಆಲ್ ಉಳಿಸೋದು ಒಳ್ಳೆಯದು. ಬಿಕಾಸ್ ಈಗ ರೆಕಮೆಂಡೇಶನ್ ಏನಿದೆ ಅಂತಂದರೆ ಅಪ್ ಟು 52 ವರ್ಷ 53 ವರ್ಷ ತನಕ ಇದ್ದರೂ
ಅಂಡಾಶಯನ ಉಳಿಸ್ಬೋದು ಅಂತ ಹೇಳ್ಬಿಟ್ಟು. ಬಿಕಾಸ್ ಈಗ ಗಂಡಸರಿಗೂ ಮತ್ತು ಹೆಂಗಸರಿಗೂ ಡಿಫ್ರೆನ್ಸ್ ಇರೋದೇ ನಮಗೆ ಈ ಅಂಡಾಶಯಗಳು ಈಸ್ಟ್ರೋಜನ್ ಉತ್ಪತ್ತಿ ಆಗುತ್ತೆ. ಸೊ ಈ ಈಸ್ಟ್ರೋಜನ್ ಉತ್ಪತ್ತಿ ಆದಾಗಲೇ ನಮಗೆ ಹಾರ್ಟ್ ಅದು ಟೇಕ್ ಕೇರ್ ಮಾಡುತ್ತೆ ಮತ್ತು ನಮ್ಮ ಬೋನ್ಸನ್ನು ಗಟ್ಟಿ ಇಡುತ್ತೆ. ಹಾಗಾಗಿ ಫಸ್ಟ್ ಆಫ್ ಆಲ್ ಆದಷ್ಟು ಓವರೀಸ್ ಅಥವಾ ಅಂಡಾಶಯನ ಹಾಗೆ ಇಡೋದು ಒಳ್ಳೆಯದು. ಇನ್ನು ಯಾವ ರೀತಿ ಡಿಫ್ರೆನ್ಸ್ ಇರುತ್ತೆ ಅಂದರೆ, ಇದೇನಿದೆ ನಾರ್ಮಲ್ ಆಗಿ ಮೆನಪಾಸ್ ಅಥವಾ ಪೆರಿಮೆನಪಾಸ್ ಏನಾಗುತ್ತೆ, ಪೆರಿಮೆನಪಾಸಿಂದ ಮೆನಪಾಸ್ ಏನಾಗ್ತಾ ಇದೆ ಅದು ನಮಗೆ ಬಾಡಿ ಅಕ್ಲಮಟೈಸ್ ಆಗ್ತಾ ಹೋಗುತ್ತೆ. ಅಂದರೆ ನಾವು ಅದನ್ನು ಎಕ್ಸೆಪ್ಟ್ ಮಾಡ್ಕೊತಾ ಹೋಗ್ತೀವಿ. ಈಗ ಫಾರ್ ಎಕ್ಸಾಂಪಲ್, ಈಗ ಶಿ ಈಸ್ 43 ಇಯರ್ಸ್, ಅವರು ಪೆರಿಮೆನಪಾಸಲ್ ಏಜ್ ಗ್ರೂಪಲ್ಲಿದ್ದಾರೆ. ಅವರಿಗೆ ಈ ಹಾಟ್ ಫ್ಲೆಶಸ್ ಅಂದರೆ ಸೆಕೆ ಆಗ್ತಿರೋದು ಅಥವಾ ಜಾಯಿಂಟ್ ಪೇನ್ಸ್ ಇದೆಲ್ಲ ಏನು ಶುರು ಆಗುತ್ತಲ್ಲ, ಅದು ಆ ಮಹಿಳೆ ಕ್ರಮೇಣವಾಗಿ ಅದನ್ನು ಎಕ್ಸೆಪ್ಟ್ ಮಾಡ್ಕೊತಾ ಹೋಗ್ತಾರೆ. ಸೊ ಬಾಡಿ ಅದನ್ನು ಏನಂತಾರೆ ರೆಕಗ್ನೈಸ್ ಮಾಡುತ್ತೆ, ಓಕೆ ಇದು ನನಗೆ ಮೆನಪಾಸ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ಅದೇ ರೀತಿ ಈ ಸರ್ಜಿಕಲ್ ಮೆನಪಾಸ್ ಅಂತ ಏನು ಹೇಳ್ತೀವಿ, ಈ ಇದು ಏನು ಗರ್ಭಕೋಶದ ಆಪ್ರೇಷನ್ ಜೊತೆಗೆ ಅಂಡಾಶಯನು ತೆಗೆದಾಗ ಸಡನ್ನಾಗಿ ಅವರಿಗೆ ಈ ಹಾಟ್ ಫ್ಲೆಶಸ್ಸು ಅಥವಾ ಈ ಲೋ ಬ್ಯಾಕ್ ಏಕು ಇದೆಲ್ಲ ಸಾಕಷ್ಟು ಜಾಸ್ತಿ ಆಗ್ಬೋದು. ಅಂಥವ್ರಿಗೆ ಸಪ್ಲಿಮೆಂಟೇಷನ್ ಖಂಡಿತವಾಗ್ಲೂ ಬೇಕಾಗುತ್ತೆ. ಡಾಕ್ಟರ್ ದ್ರಾಕ್ಷಾಯಣಿ ಅವರೇ, ಈಗಾಗಲೇ ಡಾಕ್ಟರ್ ಸಂಧ್ಯಾ ಅವರು ಏನೆಲ್ಲ ಮಾಡ್ಬೋದು ಮುಟ್ಟು ನಿಂತ ಸಮಯದಲ್ಲಿ ಅಂತ ಹೇಳ್ಕೊಟ್ಟಿದ್ದಾರೆ. ಅದನ್ನು ಏನಾದರೂ ಅದಕ್ಕೆ ಪೂರಕವಾಗಿ ನೀವೇನಾದರೂ ಹೇಳ್ತೀರಾ, ಲೈಫ್ ಸ್ಟೈಲ್ ಚೇಂಜ್ ಏನು ಮಾಡ್ಬೋದು ಅಂತೇಳಿ, ನ್ಯೂಟ್ರಿಷನ್ ಬಗ್ಗೆ ಏನಾದರೂ ಸ್ವಲ್ಪ ವಿವರವಾಗಿ ಹೇಳೋಕ್ಕೆ ಸಾಧ್ಯ ಇದೆ? ಈ ಪೋಸ್ಟ್ ಪೆರಿಮೆನೋಪಾಸಲ್ಲಿ ಅವಾಗಲಿಂದ ನಾವು ತುಂಬ ಡಿಸ್ಕಸ್ ಮಾಡ್ತಿರೋಂಗೆ ಹಾರ್ಟ್ ಪ್ರೆಷರ್ಸು ತುಂಬ ಕಾಮನ್ನು. ಸೊ ಆಲ್ಮೋಸ್ಟ್ 80% ಜನರಲ್ಲಿ ಇರುತ್ತೆ. ಯೂಶಲಿ ಅದು ಆಲ್ಮೋಸ್ಟ್ 20 ಇಯರ್ಸ್ ತನಕ ಇರುತ್ತೆ. ಬಟ್ ಫಸ್ಟ್ 2 ಇಯರ್ಸು ತುಂಬ ಜಾಸ್ತಿ ಇರುತ್ತೆ, ಗ್ರ್ಯಾಜುವಲಿ ಕಡಿಮೆ ಆಗ್ತಾ ಹೋಗುತ್ತೆ. ಅವ್ರು ಯಾವ ಥರ ಲೈಫ್ ಸ್ಟೈಲ್ ಚೇಂಜ್ ಮಾಡೋದ್ರಿಂದ ಹಾರ್ಟ್ ಪ್ರೆಷರ್ಸ್ ಕಡಿಮೆ ಮಾಡ್ಕೋಬೋದು ಅಂದರೆ, ಆದಷ್ಟು ಕಾಟನ್ ಬಟ್ಟೆಗಳು ಧರಿಸೋದು ಒಳ್ಳೆಯದು, ಫ್ಯಾನು AC ಯೂಸ್ ಮಾಡೋದು ಒಳ್ಳೆಯದು, ಸ್ಪೈಸಿ ಫುಡ್ ಕಡಿಮೆ ಮಾಡೋದು ಒಳ್ಳೆಯದು, ಫಸ್ಟ್ ಆಫ್ ಆಲ್ ಸ್ಟ್ರೆಸ್ ತೊಗೊಳೋದು ಕಡಿಮೆ ಮಾಡೋದು ಒಳ್ಳೆಯದು. ಅವರಿಗೆ ಹಾರ್ಮೋನಲ್ ಎಫೆಕ್ಟಿಂದ ಆ ಟೈಮಲ್ಲಿ ಆ್ಯಂಗ್ಸೈಟಿ, ಡಿಪ್ರೆಷನ್ನು ಎಲ್ಲದೂ ಇರುತ್ತೆ. ಸೊ ಅದನ್ನೆಲ್ಲ ಮೇಡಮ್ ಹೇಳ್ದಂಗೆ ಸ್ವಲ್ಪ ಯೋಗ, ಮೆಡಿಟೇಷನ್ ಎಲ್ಲ ಮಾಡೋದ್ರಿಂದ ಸ್ಟ್ರೆಸ್ ಲೆವೆಲ್ ಕಡಿಮೆ ಆಗಿ ಆ ಹಾರ್ಟ್ ಪ್ರೆಷರ್ಸು ಕಡಿಮೆ ಆಗ್ಬೋದು. ಅವರಲ್ಲಿ ಮತ್ತೊಂದು ಕಂಡು ಬರೋದು ಅಂದರೆ ಡಿಮೆನ್ಷಿಯಾ. ಯಾಕೆಂದರೆ ಮರ್ತೋಗೋದು. ಯಾಕೆಂದರೆ ನಮಗೆ ಅನಿಸುತ್ತೆ ಮೊದಲು ನಮ್ಮವರೆಲ್ಲ ಎಷ್ಟು ಚೆನ್ನಾಗಿ ಮೆಮೊರಿ ಪವರ್ ಇತ್ತು, ಇವಾಗ ಯಾಕೆ ಈ ಥರ ಆಗ್ತಿದೆ ಅಂತ. ಬಿಕಾಸ್ ಆಫ್ ಆಲ್ ದಿಸ್ ವಾಟ್ ಎವರ್ ಇಸ್ ಆಲ್ ಬಿಕಾಸ್ ಆಫ್ ರೆಡ್ಯೂಸ್ ಅಮೌಂಟ್ ಆಫ್ ಇಸ್ಟ್ರೋಜನ್. ಯಾಕೆಂದರೆ ಇಸ್ಟ್ರೋಜನ್ನು ಎಷ್ಟು ದಿನ ಹೆಂಗಸರ ದೇಹದಲ್ಲಿ ಇರುತ್ತೋ ಅಷ್ಟು ಒಳ್ಳೆಯದು. ಮೆನೋಪಾಸ್ ಅಂದರೆ ಮುಟ್ಟು ನಿಲ್ಲ ಟೈಮಲ್ಲಿ ಅದು ಬರ್ತಾ ಕಡಿಮೆ ಆಗೋದ್ರಿಂದ ಈ ಎಲ್ಲ ಚೇಂಜಸ್ಗೂ ಅದೇ ಮೂಲ ಕಾರಣ ಆಗಿರುತ್ತೆ. ವೀಕ್ಷಕರೇ, ಇಲ್ಲಿವರೆಗೆ ಸಾಮಾನ್ಯವಾಗಿ ಅತಿ ಹೆಚ್ಚಿನ ಮಹಿಳೆಯರಿಗೆ ಸಂಬಂಧಪಟ್ಟ ಕೆಲವು ಸೀರಿಯಸ್ ವಿಷಯಗಳನ್ನು ನಾವಿಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಈ 3 ವಿಷಯಗಳು, ಒಂದು ವೈಟ್ ಡಿಸ್ಚಾರ್ಜು, ಇನ್ನೊಂದು ಅಬ್ನಾರ್ಮಲ್ ಯೂಟ್ರೈನ್ ಬ್ಲೀಡಿಂಗ್, ಇನ್ನೊಂದು ಪೆರಿಮೆನೋಪಾಸ್, ಈ ವಿಷಯಗಳನ್ನು ವಿಸ್ತಾರವಾಗಿ ತಿಳಿಸೋಕ್ಕೆ ನಮ್ಮ ಸಿಕ್ಕಿದ ಟೈಮಲ್ಲಿ ವಿಸ್ತಾರವಾಗಿ ತಿಳಿಸೋಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಆದರೆ ಇನ್ನೂ ವಿಷಯಗಳನ್ನು ತಿಳಿಸ್ಬೋದು. ತಮಗೆ ಯಾವುದಾದ್ರೂ ಈ ವಿಷಯದಲ್ಲಿ ತೊಂದರೆ ಇದ್ದರೆ, ಈಗ ತಿಳ್ಕೊಂಡಿದ್ದೀರಾ ಏನೆಲ್ಲ ಆಗ್ಬೋದು, ಎಂಥ ಸಂದರ್ಭಗಳಲ್ಲಿ ವೈದ್ಯರನ್ನು ಕಾಣಬಹುದು ಅಂತ ಹೇಳೋದು. ಅಂತಹ ಒಂದು ಏನಾದರೂ ಪರಿಸ್ಥಿತಿ ಇದ್ದಾಗ ಖಂಡಿತವಾಗಿ ಸರ್ಜಿ ಆಸ್ಪತ್ರೆಯಲ್ಲಿ ನಮ್ಮ 3 ಡಾಕ್ಟರ್ಗಳಿದ್ದಾರೆ, ಬೇಕಿದ್ರೆ ನಾನು ನೋಡ್ಬೋದು. ನೀವು ಬಂದು ಕನ್ಸಲ್ಟ್ ಮಾಡಿ ಅದರ ಪ್ರಯೋಜನವನ್ನು ಪಡ್ಕೊಳ್ಬೋದು. ಅದಕ್ಕಾಗಿ ನಾವು ನಿಮ್ಮ ಅನುಕೂಲಕ್ಕಾಗಿ ನಮ್ಮ ಸರ್ಜಿ ಆಸ್ಪತ್ರೆಯ ಫೋನ್ ನಂಬರ್ಗಳನ್ನು ಕೊಡ್ತೀವಿ. ಇದರ ಉಪಯೋಗವನ್ನು ಪಡ್ಕೊಳ್ಳಿ ಅಂತ ಕೇಳ್ತಾ ಈ ಸೆಷನನ್ನು ನಾನು ಮುಗಿಸ್ತೀನಿ. ಧನ್ಯವಾದಗಳು. ಧನ್ಯವಾದ.